ಎಲ್ರಿಗೂ ಮೈಸೂರಿನ ನಂಜನಗೂಡು ವಾಮನ್ ರಮೇಶ್ ಮಾಡುವಂತ ನಮಸ್ಕಾರಗಳು. ತಾವು ನನ್ನ ಈ ಮಾತುಗಳನ್ನ ಮೈಸೂರಿನ ಆದಿತ್ಯ ಲೋಕೇಶ್ ಅವರ ಸಂಸ್ಕೃತಿ ಚಾನಲ್ ಮೂಲಕ ನೋಡ್ತಾ ಇದ್ದೀರಿ. ನನ್ನ ಎಲ್ಲ ಮಾತುಗಳನ್ನ ಅನುಭವಗಳನ್ನ ರೆಕಾರ್ಡ್ ಮಾಡಿ ಅದನ್ನ ತಮಗೋಸ್ಕರ ಪ್ರಸಾರ ಮಾಡ್ತಿರುವಂತ ಆದಿತ್ಯ ಲೋಕೇಶ್ ಅವರಿಗೆ ಮೊಟ್ಟ ಮೊದಲಿಗೆ ನಾನು ಹಾರ್ದಿಕ ಅಭಿನಂದನೆಗಳು, ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕೆಂದ್ರೆ ಬಹಳ ಜನರಿಗೆ ಮಾಹಿತಿ ಗೊತ್ತಿರಲ್ಲ. ಮಾಹಿತಿ ಅಂದ್ರೆ ಪೇಪರ್ನಲ್ಲಿ ಬರೋ ನ್ಯೂಸು ಅಥವಾ ಅವರಿವರು ಹೇಳಿದ್ದನ್ನು ಕೇಳ್ತಾರೆ ಹೊರತು ಬಹಳ ಜನ ಈಗ ಓದಲ್ಲ. ನಾವೆಲ್ಲರೂ ಏನಾದ್ರು ಮಾಡಬೇಕು ಅಂದ್ರೆ ಅದಕ್ಕೆ ಮಾಹಿತಿ ಸಂಗ್ರಹ ಬಹಳ ಮುಖ್ಯ, ಇನ್ಫಾರ್ಮೇಶನ್ ಅನ್ನೋದು ಬಹಳ ಮುಖ್ಯ. ಹೀಗಾಗಿ ನಾನು ಬಹಳ ಅಧಿಕಾರಯುತವಾಗಿ ಹೇಳಿದ್ರು ಸಹ ಅಹಂಕಾರದಿಂದ ಹೇಳ್ತಾ ಇಲ್ಲ. ಅನುಭವ ಜನ್ಯವಾಗಿ ಒಬ್ಬ ಲೇಖಕನಾಗಿ 111 ಪುಸ್ತಕ ಬರೆದಿದ್ದೀನಿ. ಸಿಸ್ಟಮ್ ಅಲ್ಲಿ 20 ಪುಸ್ತಕ ಇದೆ. ನನಗೆ ಆಯಸ್ಸು, ಆಸಕ್ತಿ, ದುಡ್ಡು, ಆರೋಗ್ಯ ಇದ್ರೆ ನಂದು ಒಂದು 300ರಿಂದ 500 ಪುಸ್ತಕ ಬರೆಯುವಂತ ಒಂದು ಸಿದ್ಧತೆ ನನ್ನಲ್ಲಿದೆ ಅಂತ ಹೇಳ್ತಾ ನಾನು ನನ್ನ ಹೆಂಡತಿ ಉಮಾ 53 ದೇಶಗಳನ್ನ ವಿದೇಶಗಳನ್ನ ನೋಡು ಬಂದಿದ್ದೀವಿ. ಕಷ್ಟ ನಷ್ಟಗಳನ್ನ ಅನುಭವಿಸಿದ್ದೀವಿ. ಜೈಲಿಗೆ ಹೋಗುವಂತ ಸಂದರ್ಭವೂ ಇತ್ತು, ನಿಭಾಯಿಸ್ಕೊಂಡು ಬಂದಿದ್ದೀವಿ. ಹೀಗಾಗಿ ನಾವು ಪ್ರವಾಸ ತಜ್ಞರಾಗಿ ಮಾತಾಡ್ತಾ ಇದ್ದೀವಿ. ನಿಮಗೆ ಯಾವುದೇ ಮಾಹಿತಿ ಬೇಕಾದ್ರೆ ದಯವಿಟ್ಟು ನನ್ನನ್ನ ಸಂಪರ್ಕಿಸಿ. ನನ್ನ ನಂಬರ್ 9845565238 9845556238. ಸುಮ್ಮನೆ ಪ್ರಶ್ನೆ ಕೇಳಕ್ ಫೋನ್ ಮಾಡಬೇಡಿ. ತಾವು ಎಲ್ಲರೂ ಪ್ರವಾಸ ಹೋಗ್ತಾ ಇದ್ದರೆ ಆವಾಗ ನನ್ನನ್ನು ಸಂಪರ್ಕಿಸಿ. ಯಾಕಂದ್ರೆ ನನ್ನ ಹೆಂಡತಿ 36 ವರ್ಷ ಮೈಸೂರಿನ ದೇವರಾಜ ಅರಸ್ ರಸ್ತೆಯಲ್ಲಿ BSNL ಎದುರಿಗೆ ಮಹಡಿ ಮೇಲೆ TOT ಟೂರ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಸಂಸ್ಥೆ ನಡೆಸ್ತಾ ಇದ್ಲು. ಅದರಲ್ಲಿ 25 ಜನ ಕೆಲಸಗಾರರಿದ್ರು, 5 ವೆಹಿಕಲ್ಗಳಿತ್ತು. ಹಾಗೆ ನಾನು ಸಹ ಮೊದಲಿಂದ ಪ್ರವಾಸದ ಆಸಕ್ತಿ ಇದ್ದುದರಿಂದ ನಿವೃತ್ತಿ ಹೊಂದಿದ ಮೇಲೆ 2011ರಿಂದ ನಾನು ಸಹ 7 ವರ್ಷ ನಿರ್ದೇಶಕನಾಗಿದ್ದೆ. ಲಕ್ಷಾವಧಿ ಪ್ರವಾಸಿಗರಿಗೆ ಪ್ರವಾಸಕ್ಕೆ ಕರ್ಕೊಂಡು ಹೋಗಿದ್ವಿ, ದೇಶ ವಿದೇಶಗಳಿಗೆ. ನಾವು ಸಹ 53 ದೇಶ ನೋಡಿದೀವಿ. ಹಾಗೆ ಇಂಡಿಯಾದ 60 to 70% ನೋಡಿದ್ದೀವಿ. ನನಗೆ ಪ್ರವಾಸದ ಹುಚ್ಚು ಇರೋದ್ರಿಂದ, ಪ್ರವಾಸಿ ಸಂಸ್ಥೆಯ ಅನುಭವ ಇರೋದ್ರಿಂದ, ರೇಡಿಯೋ, ರಂಗಭೂಮಿ, ಚಲನಚಿತ್ರ ಕ್ಷೇತ್ರಗಳಲ್ಲಿ ಇದ್ದುದ್ರಿಂದ ಪ್ರವಾಸದ ಹುಚ್ಚು ಬಹಳ. ನೀವು ಅನ್ಕೋಬಹುದು ದುಡ್ಡಿದ್ರೆ ಮಾತ್ರ ಪ್ರವಾಸ ಮಾಡ್ಬೋದು, ಶಕ್ತಿ ಇದ್ರೆ ಮಾತ್ರ ಪ್ರವಾಸ ಮಾಡ್ಬೋದು, ನಮಗಾದಾಗ ನಾವು ಹೋಗ್ಬೋದು, ಆದಾಗ ಹೋಗ್ತೀವಿ ಅಂದ್ರೆ ಆ ಟೈಮು ಬರೋದೇ ಇಲ್ಲ. ನಿಮ್ಗೊಂದು ಮಾತು ಹೇಳ್ಬಿಟ್ಟು, ನಾನು ತಪ್ಪು ತಿಳ್ಕೊಬೇಡಿ, ಒಂದು ಅನುಭವ ಹೇಳ್ಬಿಟ್ಟು ನಾನು ಮುಂದುವರಿಸ್ತೀನಿ. ನಾನು ಆಕಾಶವಾಣಿ ಸೇವೆಯಲ್ಲಿ 36 ವರ್ಷ ಇದ್ದೆ. ರಾಯಚೂರಿನಲ್ಲಿದ್ದಾಗ ನಮ್ಮೊಬ್ಬರು ಸಹೋದ್ಯೋಗಿ ಇದ್ರು. ಸರ್ಕಾರದ ಸೇವೆಯಲ್ಲಿರೋರಿಗೆ ಕೆಲವು ಸೌಲಭ್ಯಗಳನ್ನು ಕೊಡ್ತಾರೆ, ಅದನ್ನು ಬಳಸ್ಕೊಳ್ಬೇಕು ಸರಿಯಾಗಿ, ದುರ್ಬಳಕೆ ಮಾಡಬಾರ್ದು. ಉದಾಹರಣೆಗೆ ಈ ಭಾರತ ಸರ್ಕಾರದ ಸೇವೆಯಲ್ಲಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ LTC ಅಂತ ಇರುತ್ತೆ, ಲೀವ್ ಟ್ರಾವೆಲ್ ಕನ್ಸೆಷನ್, ಮತ್ತೆ ಹೋಮ್ ಟ್ರಾವೆಲ್ ಅಂತ ಇರುತ್ತೆ. 4 ವರ್ಷದಲ್ಲಿ ಒಮ್ಮೆ ಅದು ಎಲ್ಲಿ ಬೇಕಾದ್ರೆ ಇಡೀ ದೇಶದಲ್ಲಿ ಹೋಗುವಂತ ಲೀವ್ ಟ್ರಾವೆಲ್ ಕನ್ಸೆಷನ್ ಇರುತ್ತೆ. ಹೋಮ್ ಟೌನ್ ಬೇರೆ ಇದ್ರೆ 2 ವರ್ಷಕ್ಕೆ ಒಂದ್ಸಲ ಹೋಮ್ ಟೌನ್ ಹೋಗಬಹುದು. ಹೀಗಾಗಿ ಆ LTC ಸೌಲಭ್ಯವನ್ನ ನಾನು 36 ವರ್ಷದಲ್ಲಿ 9 ಸಲ ಬಳಸ್ಕೊಂಡಿದ್ದೀನಿ. ನೀವು ಅನ್ಕೋಬಹುದು LTC ಕೊಟ್ಬಿಟ್ರೆ ಸಂಪೂರ್ಣ ಖರ್ಚು ಬರುತ್ತೆ ಅಂತ. ಇಲ್ಲ, ನಾವು ನಮ್ಮ ಊರಿನಿಂದ, ನಮ್ಮ ಕೆಲಸ ಮಾಡ್ತಿರೋ ಊರಿನಿಂದ ಹೋಗುವಂತ ಒಂದು ಗಮ್ಯ ಪಾಯಿಂಟ್, ಗುರಿ, ಅಲ್ಲಿಗೆ ಹೋಗ್ ಬರುವಂತ ಶಾರ್ಟೆಸ್ಟ್ ರೂಟಿನ ಹೋಗ್ ಬರೋ ಚಾರ್ಜ್ ಮಾತ್ರ ಅವ್ರು ಕೊಡ್ತಾರೆ. ಅಲ್ಲಿ ಇಳ್ಕೊಳ್ಳೋ ಚಾರ್ಜು, ಊಟ ತಿಂಡಿ ಖರ್ಚು, ಓಡಾಡೋ ಖರ್ಚು, ಗೈಡ್ ಕೊಡುವಂತ ಖರ್ಚು, ವಾಹನದ ಖರ್ಚೆಲ್ಲ ಕೊಡಲ್ಲ. ಅಂದ್ರೆ ಒಂದು ಮೂಲ ಪ್ರೇರಣೆ ನಮ್ಮ ಭಾರತದ ಸಂಸ್ಕೃತಿಯನ್ನ ತಿಳ್ಕೊಳ್ಳಿಕ್ಕೆ, ಸ್ಥಳಗಳನ್ನು ಹೋಗಿ ನೋಡು ಬರ್ಲಿ ಜನ ಅಂತ ಕೊಡೋದು. ನನ್ನ ಒಬ್ರು ಕಲೀಗಿದ್ರು, ಜೂನಿಯರ್ ಕಲೀಗ್. ಅವ್ರು ಹೇಳಿದ ಮಾತು ಕೇಳಿದ್ರೆ ನನಗೆ ಇವತ್ತು ಹೊಡ್ಕೊಂಡು ನಗಬೇಕು ಅಂತ ಅನ್ಸುತ್ತೆ. ಯಾತಕ್ಕೆ ಗೊತ್ತಾ? ನಾನು ಕೇಳಿದೆ, ನಿಮ್ಗೆ 2 ಮಕ್ಳಿದ್ದಾರೆ, ಹೆಂಡತಿ ಇದ್ದಾರೆ, LTC ತಗೊಂಡು ಹೋಗ್ರಪ್ಪ, ಯಾಕೆ ಹೋಗಲ್ಲ? ರಾಯಚೂರಿನವರಾಗಿ ರಾಯಚೂರಿನಲ್ಲೇ ಇದೀರಲ್ಲ ಅಂತಂದೆ. ಅವ್ರ ಹೆಸರು ಹೇಳಲ್ಲ. ಅವ್ರು ಏನ್ ಕೇಳಿದ್ರು ಗೊತ್ತಾ? ನಾವ್ ಯಾಕ್ರಿ ಪ್ರವಾಸ ಹೋಗ್ಬೇಕು? ಅಲ್ಲಿ ಊಟ ತಿಂಡಿ, ನನ್ನ ಹೆಂಡತಿಗೆ ಊಟ ತಿಂಡಿ ಕೊಡ್ಸಕ್ ನೀವು ಬರ್ತೀರಾ? ಸರ್ಕಾರ ಬರುತ್ತಾ ಅಂತ ಕೇಳಿದ್ರೆ, ಅಲ್ರಿ ನಿಮ್ಮ ಹೆಂಡತಿ ಮಕ್ಳಿಗೆ ಊಟ ಕೊಡ್ಸಕ್ ನಾನು ಸರ್ಕಾರ ಯಾಕ್ರಿ ಬರ್ಬೇಕು? ಇಂಥ ಒಂದು ಸೌಲಭ್ಯ ಇದೆ, ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದೆ. ಅವ್ರು ಇವತ್ತಿನ ತನಕ ರಾಯಚೂರನ್ನು ಬಿಟ್ಟು ಬೇರೆ ಊರಿಗೆ ಹೋಗಿಲ್ಲ. ಬಹಳ ಜನ ಕೂಪ ಮಂಡುಕಗಳಾಗಿರ್ತೀವಿ. ಅಂದ್ರೆ ಬಾವಿಯಲ್ಲಿ ಇರುವಂತ ಕಪ್ಪೆ ಇದೇ ಪ್ರಪಂಚ ಅಂತ ತಿಳ್ಕೊಂಡಿರುತ್ತೆ. ನಾವು ಹೊರಗೆ ಹೋದಾಗ ನಮಗ್ ಬಹಳ
ವಿಶೇಷವಾದ ಮಾಹಿತಿ ಸಿಗುತ್ತೆ. ಪ್ರವಾಸ ಮಾಡೋದ್ರಿಂದ ಖುಷಿ ಸಿಗುತ್ತೆ, ಪ್ರವಾಸ ಮಾಡೋದ್ರಿಂದ ಟೆನ್ಷನ್ ಕಮ್ಮಿ ಆಗುತ್ತೆ, ಪ್ರವಾಸ ಮಾಡೋದ್ರಿಂದ ನಮ್ಮಲ್ಲಿರೋ ಹಣದ ಸದುಪಯೋಗ ಆಗುತ್ತೆ, ನಮ್ಮ ಕುತೂಹಲ ಅರಳುತ್ತೆ, ನಮಗೆ ಪುಸ್ತಕ ಬರೀಲಿಕ್ಕೆ, ಅಂಕಣ ಬರೀಲಿಕ್ಕೆ, ಭಾಷಣ ಮಾಡ್ಲಿಕ್ಕೆ ಮಾಹಿತಿ ಸಿಗುತ್ತೆ. ಮತ್ತೆ ವಾಸ್ತುಶಿಲ್ಪ, ಮೂರ್ತಿ ಶಿಲ್ಪ ನೋಡಿದಾಗ ಸಾವಿರಾರು ವರ್ಷ, ನೂರಾರು ವರ್ಷದಿಂದ ಹೇಗೆ ಉಳ್ಕೊಂಡು ಬಂದಿವೆ, ಇದನ್ನ ಕೆತ್ತದವ್ರು ಯಾರು, ಇದಕ್ಕೆ ಪ್ರೇರಣೆ ಕೊಟ್ಟವ್ರು ಯಾರು, ಇವೆಲ್ಲದರ ಬಗ್ಗೆ ನಮ್ಮ ಕಲ್ಪನೆ ಅರಳುತ್ತೆ. ನಾವೆಲ್ಲ ಸಾಹಿತಿಗಳಾಗ್ತೀವಿ, ನಾವೆಲ್ಲ ಗಾಯಕರಾಗ್ತೀವಿ, ನಾವೆಲ್ಲ ಕವಿಗಳಾಗ್ತೀವಿ. ಯಾಕಂದ್ರೆ ಪರಿಸರ, ಪ್ರಕೃತಿ ಅನ್ನೋದು ನಮಗೆ ಒಂದು ಉತ್ಸಾಹವನ್ನು ಕೊಡುತ್ತೆ. ಈಗ ಎಲ್ಲರೂ ಟ್ರಾವೆಲ್ ಮಾಡ್ಬೇಕಂತೀರಿ, ಯಾಕಂದ್ರೆ ಹಿಂದೆ ಹೋಲಿಸಿದ್ರೆ ₹1 ಇರ್ತಿರ್ಲಿಲ್ಲ, ಈಗ ಲಕ್ಷಾವಧಿ ರೂಪಾಯಿ ಸಂಬಳ ಬರುತ್ತೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರಬಹುದು, ಬೇರೆಯವ್ರು ಇರಬಹುದು. ಆದ್ರೆ ಏನ್ ಮಾಡ್ತೀರಿ ನೀವು? ಕೆಲಸಕ್ಕೆ ಸೇರ್ತಿರೋ ಹಂಗೆ ನಮ್ದೊಂದು ಸ್ವಂತ ಮನೆ ಇರಬೇಕು. ಅದು ಏನು ಹಂಚಿನ ಮನೆ ಅಲ್ಲ, ವಿಶೇಷವಾದ ಕಾಸ್ಟ್ಲಿ ಮನೆ ಇರಬೇಕು. ಅದು 3 BHK ಇರಬೇಕು, 2 BHK ಇರಬೇಕು, ಅಥವಾ ಮೆಟ್ಲು ಹಾಕಿ ಬೇರೆ ಬೇರೆ ಅಂತಸ್ತಕ್ಕೆ ಹೋಗದೆ ಇರುವಂತ ರೂಪದ ಮನೆ ಇರಬೇಕು. ಎರಡನೇದು, ನಮ್ಮ ಹತ್ರ ಅತ್ಯುತ್ತಮವಾದ ವಾಹನ ಇರಬೇಕು. ಎಲ್ಲರೂ ಕಾರ್ ತಗೋಬೇಕು, ಎಲ್ಲರೂ ಬೈಕ್ ತಗೋಬೇಕು. ಯಾಕೆ ಹೇಳಿ? EMI ಅಲ್ಲಿ ಸಾಲ ಸಿಗುತ್ತೆ. ಸಾಲ ಸಿಗುತ್ತೆ ಅಂದ ತಕ್ಷಣ ಬಹಳ ಜನ ಲಕ್ಷಾವಧಿ ಸಾಲ ತಗೊಂಡ್ಬಿಡ್ತಾರೆ. ಅದ್ರಲ್ಲಿ ಒಂದು ಅಪಾಯನೂ ಇದೆ. ಕರೋನಾ ಬಂದಾಗ ನೋಡಿ, ಎಷ್ಟೋ ಜನಕ್ಕೆ ಕೆಲಸ ಹೊಟ್ಟೋಯ್ತು. ಅವ್ರ ಕೆಲಸನೇ ಪರ್ಮನೆಂಟ್ ಆಗಿರಲ್ಲ, 2 ವರ್ಷ ಸಂಬಳವೇ ಇಲ್ಲ, EMI ಕಟ್ಟಕ್ಕಾಗದೆ ಕೆಲವರು ಊರ್ ಬಿಟ್ಟು ಹೋದ್ರು, ಕೆಲವರು ಆತ್ಮಹತ್ಯೆ ಮಾಡ್ಕೊಂಡ್ರು, ಕೆಲವರು ಕಾಯಿಲೆ ಬಂತು, ನರಳಿದ್ರು, ಮಾನಸಿಕವಾಗಿ ಕುಂದಿದ್ರು. ಇದೆಲ್ಲ ಯಾಕಾಗುತ್ತೆ ಅಂದ್ರೆ ಒಂದು ಪ್ಲಾನಿಂಗ್ ಬೇಕು ಲೈಫ್ ನಲ್ಲಿ. ಪ್ಲಾನಿಂಗ್ ಅಂದ್ರೆ ನೀವು ಸೇವಿಂಗ್ಸ್ ಮಾಡ್ಬೇಕು. ಬಂದದ್ದನ್ನೆಲ್ಲ ತಿಂದು ಖರ್ಚು ಮಾಡ್ಬಿಡ್ಬಾರ್ದು, ಉಡಾಯಿಸಿ ಬಿಡಬಾರ್ದು. ನೋಡ್ರಿ, ಹೋದ್ರೆ ಜೋಬಲ್ಲಿ ₹1,00,000 ಇಟ್ಕೊಂಡ್ರು ನೀವು 1 ಗಂಟೆ ಕಾಲದಲ್ಲಿ ಖರ್ಚು ಮಾಡ್ಬಿಡ್ಬೋದು. ಬೇಕಾದ ಆಭರಣ, ಬೇಕಾದ ಬಟ್ಟೆ, ಕಾರು, ಬೈಕು. ಅದರಲ್ಲೂ ಈಗ ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ ಬ್ಯಾಂಕ್ನವರು, ಬೇರೆ ಬೇರೆ ಸಂಸ್ಥೆಗಳು. ಸಾಲ ತಗೊಳ್ರಪ್ಪ ಅಂತಾರೆ. ಅವರು ಸಾಲ ತಗೊಂಡ್ಬಿಟ್ರೆ ನೀವು ಶೂಲಕ್ಕೆ ಹಾಕದಂಗೆ. ಸಾಲ ತಗೊಳ್ಳೋವಾಗ ಬಹಳ ಚೆನ್ನಾಗಿರುತ್ತೆ, ಅದನ್ನ ಖರ್ಚು ಮಾಡೋಕ್ ಬಹಳ ಚೆನ್ನಾಗಿರುತ್ತೆ, ವಾಪಸ್ ಕೊಡ್ಬೇಕಲ್ರಿ. ಅದರಿಂದ ಆದಷ್ಟು ನಾವು ಸಾಲವನ್ನ ಮಾಡಬಾರ್ದು, ಕಡಿಮೆ ಸಾಲವನ್ನು ಮಾಡ್ಬೇಕು, ಅದನ್ನ ತೀರ್ಸೋಕ್ ಪ್ರಯತ್ನ ಮಾಡಕ್ ಇರ್ಲಿ. ಈಗ ನಾನು ಮುಖ್ಯ ಪಾಯಿಂಟ್ ಬಂದ್ಬಿಡ್ತೀನಿ. ಈಗ ನಿಮ್ಗೆ ಮಾರ್ಚ್ ಏಪ್ರಿಲ್ ಬಂದಾಗ ಮಕ್ಳ ಎಕ್ಸಾಮ್ ಮುಗಿಯುತ್ತೆ, ಏನ್ ಮಾಡೋಣ, ಎಲ್ಲಿಗೆ ಹೋಗೋಣ? ಕೆಲವರು ಅವರವರ ಕುಟುಂಬದ ಬಂಧುಗಳನ್ನು ನೋಡ್ಲಿಕ್ಕೆ, ಸ್ನೇಹಿತರು ನೋಡಕ್ಕೆ ಅವರವರ ಸ್ವಂತ ಊರಿಗೆ ಹೋಗ್ತಾರೆ, ಹಳ್ಳಿಗೆ ಅಥವಾ ಊರಿಗೆ ಹೋಗ್ತಾರೆ. ಇನ್ ಕೆಲವು ಜನ ನಗರಕ್ಕೆ ಹೋಗ್ತಾರೆ. ಬೆಂಗಳೂರಿಗೆ ಹೋಗ್ಬಿಟ್ರೆ ಆಗೋಯ್ತು, ಬಾಂಬೆಗೆ ಹೋಗ್ಬಿಟ್ರೆ ಆಗೋಯ್ತು, ತಿಂಗಳಾನುಗಟ್ಲೆ ಲಕ್ಷಾವಧಿ ರೂಪಾಯಿ ಖರ್ಚಾಗ್ಬಿಡುತ್ತೆ. ಒಂದು ಯೋಜನೆ ಮಾಡ್ಬೇಕು. ಯಾವ ರೀತಿ ಯೋಜನೆ ಮಾಡ್ಬೇಕು? ನಿಮ್ಮೊಂದು ಸಿಂಪಲ್ ಹೇಳ್ಕೊಡ್ತೀನಿ. ನೀವು ಪ್ರವಾಸ ಹೋಗ್ಬೇಕು ಅಂದ್ರೆ ಹೆಂಗ್ ಹೋಗ್ತೀರಿ? ಎಷ್ಟು ಜನ ಇದ್ದೀರಿ? ಎಷ್ಟು ಜನ ಹೆಂಗ್ ಹೋಗ್ತೀರಿ? ನಿಮ್ಮ ವಯಸ್ಸೇನು, ನಿಮ್ಮ ಆರೋಗ್ಯ ಏನು, ನಿಮ್ಮ ಸ್ಥಿತಿ ಏನು, ನೀವು ಎಷ್ಟು ಖರ್ಚು ಮಾಡಬಲ್ರಿ, ನೀವು ಎಷ್ಟು ಪ್ರವಾಸದ ಶಕ್ತಿಯನ್ನ, ಭಾರವನ್ನ ಹೊರಬಲ್ರಿ, ನಿಮ್ಮ ದೇಹದ ಶಕ್ತಿ ಎಷ್ಟಿದೆ, ಮಾನಸಿಕ ಶಕ್ತಿ ಎಷ್ಟಿದೆ ನೋಡ್ಬೇಕು. 2 ರೀತಿಯ ಪ್ರವಾಸ ಇದೆ. ಅದು ದೇಶೀಯ ಪ್ರವಾಸ, ವಿದೇಶಿ ಪ್ರವಾಸ. ನಾವು ದೇಶೀಯ ಪ್ರವಾಸನೂ ಮಾಡಿದೀವಿ, ಪಕ್ಕದ ಹಳ್ಳಿಗಳನ್ನು ನೋಡಿದೀವಿ, ನಮ್ಮ ಊರನ್ನು ನೋಡ್ಕೊಂಡಿದೀವಿ, ನಮ್ಮ ನಗರವನ್ನ ನೋಡಿದೀವಿ. ನಾನು 6 ಪ್ರದೇಶಗಳಲ್ಲಿ ಕೆಲಸ ಮಾಡಿದ್ದೀನಿ. ಕರ್ನಾಟಕದಲ್ಲಿ ನಾನು ಕಲಬುರಗಿಯಲ್ಲಿದ್ದೆ, 9 ವರ್ಷ ಕಲಬುರಗಿ ಆಕಾಶವಾಣಿ ಸೇವೆ ಮಾಡಿದಾಗ ನಾನು ಕೊಪ್ಪಳ ಜಿಲ್ಲೆ, ರಾಯಚೂರು ಜಿಲ್ಲೆ, ಗುಲ್ಬರ್ಗಾ ಜಿಲ್ಲೆಯನ್ನು ಪೂರ್ತಿ ಸುತ್ತಿದ್ದೀನಿ. ಸೇವಾವಧಿಯಲ್ಲಿ ಕಾರ್ಯಕ್ರಮ ಧ್ವನಿ ಮುದ್ರಣ ಮಾಡಕ್ಕೆ OB ಅಂತಿರುತ್ತೆ, ಔಟ್ಸೈಡ್ ಬ್ರಾಡ್ಕಾಸ್ಟ್ ಅಂತ, ಅದಕ್ಕೆ ಹೋಗ್ತಾ ಇದ್ದೆ. ಕ್ಯಾಸೆಟ್ ರೆಕಾರ್ಡರ್ ಹೊತ್ಕೊಂಡು, ನಡ್ಕೊಂಡು, ಟ್ರ್ಯಾಕ್ಟರ್ ಮೇಲೆ, ಬಸ್ ಅಲ್ಲಿ, ಯಾರ್ದೋ ಬೈಕ್ ಅಲ್ಲಿ ನಡ್ಕೊಂಡು ಎಲ್ಲ ಹೋಗ್ತಾ ಇದ್ದೆ. ಹಾಗೆ ನಾನು ಕಲಬುರಗಿಯಿಂದ ಮೈಸೂರಿಗೆ ಬಂದಾಗ ಮೈಸೂರಿನ ಸುತ್ತಮುತ್ತಲ ಎಲ್ಲ ಸ್ಥಳಗಳಿಗೆ ರೆಕಾರ್ಡಿಂಗಿಗೂ ಹೋಗಿದ್ದೆ, ರಜಾ ದಿನಗಳಲ್ಲಿ ಪ್ರವಾಸಕ್ಕೂ ಹೋಗಿದ್ದೆ ಕುಟುಂಬದ ಜೊತೆಲಿ. ಯಾಕಂದ್ರೆ ನಾವು ಸಂಪಾದಿಸೋದು ನಿಗದಿತ ರೀತಿಯಲ್ಲಿ ಖುಷಿಗೆ ಖರ್ಚು ಮಾಡಬೇಕು ಅಂತ ಹೇಳಿ. ಹಾಗೆ ಮುಂದೆ ನಾನು ಭದ್ರಾವತಿಗೆ ಹೋದ ತಕ್ಷಣ ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ ಎಲ್ಲವನ್ನು ಸುತ್ತಿದ್ವಿ. ಅಲ್ಲಿಂದ ಭದ್ರಾವತಿಯಿಂದ ನಾನು ರಾಯಚೂರಿಗೆ ಹೋದೆ. ರಾಯಚೂರಿಗೆ ಹೋದಾಗ ರಾಯಚೂರು, ಕೊಪ್ಪಳ ಇವನ್ನೆಲ್ಲ ಜಿಲ್ಲೆಗಳನ್ನ ಸುತ್ತಿದ್ದೀನಿ. ಹಾಗೆ ರಾಯಚೂರಿಂದ ವಿಜಯಪುರಕ್ಕೆ ಹೋದೆ. ವಿಜಯಪುರ, ಅಲ್ಲಿಂದ ಬೇಕಾದಷ್ಟು ಸ್ಥಳಗಳಿದೆ, ಜಿಲ್ಲೆಗಳಿವೆ. ಕೊಪ್ಪಳ ಜಿಲ್ಲೆ, ಮತ್ತೆ ರಾಯಚೂರು ಜಿಲ್ಲೆ, ಅದಲ್ಲದೆ ಬಿಜಾಪುರ, ಆ ಕಡೆ ಬಾಗಲಕೋಟೆ ಎಲ್ಲವನ್ನು ಸುತ್ತಿದೆ. ಅಲ್ಲಿಂದ ಕೊಡಗು ಹೋಗಿದ್ದೆ, ಕೊಡಗು ಪೂರ್ತಿ ಸುತ್ತಿದ್ದೀನಿ, ಮಡಿಕೇರಿ ಸೌಂದರ್ಯವನ್ನು ಸೌದಿದ್ದೀನಿ. ಆಮೇಲೆ ಮೈಸೂರಿಗೆ ಬಂದೆ.
ಹೀಗಾಗಿ 6 ಕೇಂದ್ರಗಳಲ್ಲಿರುವಾಗ 15-20 ಜಿಲ್ಲೆಯ ಸೌಂದರ್ಯವನ್ನ ನೋಡಿದ್ದೀನಿ. ನನ್ನ ಜೊತೆ ನನ್ನ ಹೆಂಡತಿ ಮಗುನು ಕರ್ಕೊಂಡು ಹೋಗಿದ್ದೆ, ನಮ್ಮ ವಯಸ್ಸಾದ ತಂದೆ ತಾಯಿನೂ ಕರ್ಕೊಂಡು ಹೋಗಿದ್ದೆ. ಪಾರ್ಶ್ವವಾಯು ಪೀಡಿತರಾಗಿ ಬಲಗೈ ಬಲಗಾಲ್ ಸ್ವಾಧೀನ ಇಲ್ದಿರೋ ನಮ್ಮ ತಂದೆನು ನಾ ಪೋರ್ಟ್ ಬ್ಲೇರಿಗೆ ಕರ್ಕೊಂಡು ಹೋಗಿದ್ದೀನಿ, ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗಿದ್ದೀನಿ. ಯಾಕೆಂದ್ರೆ ಉತ್ಸಾಹ ಇರಬೇಕು ಜೀವನದಲ್ಲಿ. ನಾವು ಸಂಪಾದನೆಗೆ ನಿಂತುಬಿಟ್ಟು ಬರೀ ಕೆಲಸ ಮಾಡ್ತಾ ಇದ್ದೀವಿ, ತಿಂದು ಉಂಡು ಹೇತು ಕೂತ್ಕೊಂಡ್ವಿ ಅಂದ್ರೆ ಏನು ಮಾಡಕ್ಕಾಗಲ್ಲ. ಏನಾದ್ರೂ ಸಾಧನೆ ಮಾಡಬೇಕು, ಕವಿಗಳಾಗ್ಬೇಕು, ಸಾಹಿತಿಗಳಾಗ್ಬೇಕು, ಪುಸ್ತಕ ಬರೀಬೇಕು ಅಂದ್ರೆ ನೀವು ಕೋಶ ಓದ್ಬೇಕು, ದೇಶ ಸುತ್ತಬೇಕು. ಹಾಗಾದ್ರೆ ನಿಮಗೆ 2 ಉದಾಹರಣೆಗಳು ಹೇಳ್ತಾ ಇದ್ದೀನಿ, ಅಂದ್ರೆ ವಿವರಗಳನ್ನ. ಸ್ವದೇಶಿ ಪ್ರವಾಸ ಮಾಡ್ತೀರಿ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಬಹಳಷ್ಟು ಸ್ಥಳಗಳಿವೆ. ಎಷ್ಟು ಜಿಲ್ಲೆಗಳಿದೆ, ಎಲ್ಲಾ ಜಿಲ್ಲೆಗಳಲ್ಲಿವೆ. ನೀವು ಎಲ್ಲಿಗೆ ಹೋಗ್ಬೇಕು ಯೋಚನೆ ಮಾಡ್ಬೇಕು. ನದಿ ಪ್ರದೇಶಕ್ಕೆ ಹೋಗ್ತೀರಾ, ಸಮುದ್ರ ಇರೋ ಪ್ರದೇಶಕ್ಕೆ ಹೋಗ್ತೀರಾ, ದೇವಸ್ಥಾನಗಳಿರೋ ಪ್ರದೇಶಕ್ಕೆ ಹೋಗ್ತೀರಾ, ಅಥವಾ ವಸ್ತು ಸಂಗ್ರಹಾಲಯ ಮೂರ್ತಿ ಸಂಗ್ರಹಾಲಯ ನೋಡಕ್ ಹೋಗ್ತೀರಾ, ಮಕ್ಕಳಿಗೋಸ್ಕರ ಝೂ ನೋಡಕ್ ಹೋಗ್ತೀರಾ, ಮ್ಯೂಸಿಯಂ ನೋಡಕ್ ಹೋಗ್ತೀರಾ, ಇದೆಲ್ಲ ಪ್ಲಾನ್ ಮಾಡ್ಕೋಬೇಕು. ಹಾಗಾಗಿ ಯಾವ ಊರಿಗೆ ಹೋಗ್ತೀರಿ? ಬೆಂಗಳೂರಿಗೆ ಹೋಗ್ತೀರಾ, ಬೆಂಗಳೂರಿನಲ್ಲಿ ಏನಿದೆ ಮೊದಲು ತಿಳ್ಕೊಳ್ಳಿ. ಬೆಂಗಳೂರಿನ ಸುತ್ತಮುತ್ತಲ ಕಡಿಮೆ ಖರ್ಚಿನಲ್ಲಿ ಹೇಗೆ ಹೋಗ್ಬೋದು. ಈಗ ನೀವು ಬೆಂಗಳೂರಿಗೆ ಅಂತ ಹೋಗ್ಬಿಟ್ಟು ಬೇರೆ ಬೆಂಗಳೂರು ನೋಡ್ಕೊಂಡ್ ಬಂದ್ಬಿಟ್ರೆ ಮುಗಿದೋಯ್ತು. ಮತ್ ಯಾವಾಗ ಪ್ರವಾಸ ಹೋಗ್ತಿರೋ? ಪ್ರವಾಸಕ್ಕೆ ಹೋಗೋದಕ್ಕೆ ಮೊದಲು ನಾ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಎಷ್ಟು ದಿನ ಹೋಗ್ತಾ ಇದ್ದೀನಿ, ಎಷ್ಟು ಖರ್ಚು ಬರುತ್ತೆ, ಎಷ್ಟು ಗಂಟೆ ನನ್ನ ಹತ್ರ ಶಕ್ತಿ ಇದೆ ಸುತ್ತೋಕೆ, ಎಷ್ಟು ದಿನದಲ್ಲಿ ಎಷ್ಟು ಕಿಲೋಮೀಟರ್ ಹೋಗ್ಬೋದು, ಬಸ್ ಇದೆಯಾ, ರೈಲ್ ಇದೆಯಾ, ನಾನು ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತೀನಾ, ನಡ್ಕೊಂಡು ಹೋಗ್ತೀನಾ, ಯಾರ್ದಾರ ಜೊತೆಗೆ ಶೇರಿಂಗ್ ಅಲ್ಲಿ ಹೋಗ್ತೀನಾ, ಇವನ್ನೆಲ್ಲ ನೋಡ್ಬೇಕು. ಸಮಾನ ಮನಸ್ಕರಿರುವಂತ ಕುಟುಂಬದ ಸದಸ್ಯರು, ಕುಟುಂಬದ ಮಿತ್ರರು, ಕೆಲವು ಕುಟುಂಬಗಳು ಒಟ್ಟಾಗಿ ಹೋಗ್ಬೋದು, ಅಥವಾ ಬೇರೆ ಬೇರೆ ಪ್ರವಾಸಿ ಸಂಸ್ಥೆಗಳು ಏರ್ಪಡಿಸುವಂತ ಪ್ರವಾಸದ ಪ್ಯಾಕೇಜ್ ಅಲ್ಲಿ ಹೋಗ್ಬೋದು. ಈಗ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರನು ಸಹ KSTDC ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮೂಲಕ ಲಕ್ಸರಿ ಬಸ್ಗಳನ್ನು ಬಿಡುತ್ತೆ. ಮತ್ತೆ ಕೆಂಪು ಬಸ್ಗಳು ಸಹ ಅಥವಾ ಗೌರ್ಮೆಂಟಿನ ಲಕ್ಸರಿ ಬಸ್ಗಳು ಸಹ ಬೇರೆ ಬೇರೆ ಪ್ರದೇಶಕ್ಕೆ ಹೋಗ್ತವೆ. ನಿಮ್ಗೆ ಒಂದೇ ಊರು ನೋಡ್ಬೇಕು ಅಂತಿತ್ತು, ಯಾವ ಬಸ್ ಹೋಗುತ್ತೆ, ಯಾವ ರೈಲ್ ಹೋಗುತ್ತೆ, ರೈಲ್ ಮಾರ್ಗ ಇದೆಯಾ ಅಲ್ಲಿ, ಬಸ್ ರೋಡ್ ಹೇಗಿದೆ, ಕಾರಲ್ಲಿ ಹೋದ್ರೆ ಹೇಗೆ, ಟ್ಯಾಕ್ಸಿಯಲ್ಲಿ ಹೋದ್ರೆ ಹೇಗೆ, ಯೋಚನೆ ಮಾಡ್ಬೇಕು. ಕೆಲವರು ಸೈಕಲ್ ಅಲ್ಲಿ ಇಡೀ ಇಂಡಿಯಾ ಪ್ರವಾಸ ಮಾಡಿದವ್ರು ಇದ್ದಾರೆ. ಅವ್ರ ಫೋಟೋ ಎಲ್ಲ ನೋಡ್ತೀವಿ ಪೇಪರ್ ಅಲ್ಲಿ. ಸೈಕಲ್ ಮೇಲೆ ಹೋಗ್ಬೋದಾ? ಈಗ ಯಾರು ಸೈಕಲ್ ಹೊಡಿತಾ ಇಲ್ಲ. ಕೆಲವರು ಸಾಹಸಿಗಳು, ವಿದ್ಯಾರ್ಥಿಗಳು, ಯುವಜನ ಪ್ರವಾಸ ಮಾಡ್ತಾರೆ. ಕೆಲವರು ವಯಸ್ಸಾದವರು ಎಕ್ಸೆಪ್ಷನಲ್ ಮಾಡ್ತಾರೆ. ಹೀಗಾಗಿ ಸ್ವದೇಶಿ ಪ್ರವಾಸ ಮಾಡ್ಬೇಕಾದ್ರೆ ನಿಮ್ ಬಜೆಟ್ ಏನು, ಎಷ್ಟು ದಿನ ರಜಾ ಇದೆ, ನೀವು ಎಷ್ಟು ಕಷ್ಟ ಪಡಬಲ್ರಿ, ಬೆಟ್ಟ ಹತ್ತಬಲ್ರ, ನದಿ ಕಣಿವೆಗೆ ಇಳಿಬಲ್ರ, ನಿಮ್ಗೆ ಆರೋಗ್ಯದ ಸಮಸ್ಯೆಗಳೇನಾದ್ರು ಇದೆಯಾ, ಡಾಕ್ಟರ್ ಸಲಹೆ ಪಡಿಬೇಕಾ, ನೀವು ಹೋಗುವಷ್ಟು ದಿನ ನೀವು ತಗೊಳ್ಳುವಂತ ಮಾತ್ರೆ ಔಷಧಿಗಳು ನೀವು ಹೋದ ಊರಲ್ಲಿ ಸಿಗದೇ ಇರ್ಬೋದು, ಇಂಜೆಕ್ಷನ್ಗಳು ಸಿಗದೇ ಇರ್ಬೋದು. ಇವುಗಳನ್ನೆಲ್ಲ ನೀವು ಮೊದಲೇ ಪ್ಲಾನ್ ಮಾಡ್ಕೋಬೇಕು. ಪ್ಲಾನಿಂಗ್ ಅಂದ್ರೆ ಬಜೆಟ್ ಅಂದ್ರೆ ಬರೀ ದುಡ್ಡಷ್ಟೇ ಅಲ್ಲ, ನಿಮ್ಮ ಶ್ರಮ, ನಿಮ್ಮ ಶಕ್ತಿ ಏನಿದೆ ತಗೊಳ್ಬೇಕು. ಮತ್ತೆ ಸಾಧ್ಯವಾದಷ್ಟು ನನ್ನ ಮಾತನ್ನು ಕೇಳಿ ನೀವು ಅಡ್ವಾನ್ಸ್ ಪ್ಲಾನ್ ಮಾಡಬೇಕು. 2 ತಿಂಗಳು 3 ತಿಂಗಳು ಮೊದಲು ಟಿಕೆಟ್ ತಗೊಂಡ್ರೆ ನಿಮಗೆ ಖಾತ್ರಿ. ಎರಡನೇದು, ಈಗ ನಿಮಗೆ ಫ್ಲೈಟ್ ಎಲ್ಲ ಕಡೆ ಹೆಚ್ಚು ವಿಮಾನಯಾನ ಇದೆ. ಕಡಿಮೆ ಸಮಯದಲ್ಲಿ ನೀವು ಪ್ರಯಾಣದ ಅವಧಿಯನ್ನು ಕಡಿಮೆ ಮಾಡ್ಬೋದು. ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ರೆ ನಿಮಗೆ ಶ್ರಮ ಕಡಿಮೆ ಆಗುತ್ತೆ, ಪ್ರವಾಸದ ಅವಧಿ ಕಡಿಮೆ ಆಗುತ್ತೆ, ಆಯಾಸ ಕಡಿಮೆ ಆಗುತ್ತೆ. ಆದ್ರೆ ಅದಕ್ಕೆ ದುಡ್ಡು ಖರ್ಚು ಮಾಡಬೇಕು. ಕೆಲವು ಜನ ವಿಮಾನಯಾನಕ್ಕೆ ಹೆದರ್ತಾರೆ, ವಿಮಾನ ಹತ್ತೋದೇ ಇಲ್ಲ. ಈಗ ನಮ್ಮ ತಮ್ಮ ಬಾಲಚಂದ್ರ ಅಂತಿದ್ದಾರೆ, ಅವ್ರ ಹೆಂಡತಿ ಪಾರ್ವತಿ ಅಂತಿದ್ದಾರೆ, ಅವ್ರ ತಾಯಿ 94 ವರ್ಷ. ಅವರು ಮೈಸೂರಿನಲ್ಲಿ ಎಲ್ಲಾ ದೇವಸ್ಥಾನಗಳಿಗೆ ಹೋಗ್ತಾರೆ, ಪ್ರತಿ ವಾರದಲ್ಲಿ ಇಂತಿಂತ ದಿವಸ ಇಂಥ ದೇವಸ್ಥಾನ ಅಂತ. ಅವರು ಬಸ್ ಹತ್ತುತ್ತಾರೆ, ರೈಲ್ ಹತ್ತುತ್ತಾರೆ, ಆದ್ರೆ ವಿಮಾನ ಹತ್ತದೇ ಇರೋದ್ರಿಂದ ನನ್ನ ತಮ್ಮನ ಹೆಂಡತಿ ಅವರ ಮಕ್ಕಳು ನೋಡ್ಲಿಕ್ಕೆ ಸಿಂಗಾಪುರ ಮತ್ತು ಆಸ್ಟ್ರೇಲಿಯಾಗೆ 2.5 ತಿಂಗಳು ಹೋದಾಗ ಇವ್ರು ಮೈಸೂರಲ್ಲೇ ಇದ್ದಾರೆ. ಇವರಿಗೆ ವಿಮಾನ ಹತ್ತಕ್ಕೆ ಸ್ವಲ್ಪ ಧೈರ್ಯ ಇದ್ದಿದ್ರೆ 94 ವಯಸ್ಸಿನಲ್ಲೂ ಅವರು ಹೋಗಿ ಬರೋರು. ಆದ್ರೆ ಅವ್ರ ಧೈರ್ಯ ಇಲ್ದಿರೋದ್ರಿಂದ ಟೆನ್ಷನ್ ಇದ್ರು ಸಹ ಅವ್ರನ್ನ ಬೇರೆಯವ್ರ ಮನೇಲಿ ಬಿಟ್ಟು ಅವ್ರು ಹೋಗಿದ್ದಾರೆ. ಹೀಗಾಗಿ ದೇಶೀಯ ಪ್ರಯಾಣ ನೀವು ಯಾವಾಗ ಬೇಕಾದ್ರೂ ಮಾಡಬಹುದು ಅನ್ಕೊಂಡ್ರು ಸಹ ಸಾಧ್ಯವಾದಷ್ಟು ವಯಸ್ಸಾದವರಿದ್ರೆ ರಿಸರ್ವೇಶನ್ ಮಾಡಿಸ್ಕೊಳ್ಬೇಕು. ಮೊದಲೇ ಬಸ್ಸಿನ ರಿಸರ್ವೇಶನ್ ಇದೆ, ರೈಲ್ವೆ ರಿಸರ್ವೇಶನ್ ಇದೆ, 2 ತಿಂಗಳು ಮೊದಲು ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಸೀನಿಯರ್ ಸಿಟಿಸನ್ಗೆ ಮೊದಲು ರೈಲಿನಲ್ಲಿ ಸಹ ಕನ್ಸೆಷನ್ ಇತ್ತು, ಈಗ ಅದು ತೆಗೆದು ಹಾಕ್ಬಿಟ್ಟಿದ್ದಾರೆ. ಬಸ್ನಲ್ಲೂ ಸಹ ಹಿರಿಯ ನಾಗರಿಕರಿಗೆ ಕನ್ಸೆಷನ್ ಇದೆ. ಮಹಿಳೆಯರಿಗಂತೂ ಕರ್ನಾಟಕದಲ್ಲಿ ಬಸ್ ಪ್ರಯಾಣ ಫ್ರೀ ಇರೋದ್ರಿಂದ ಬಹಳ ಜನ ಪ್ರವಾಸ ಮಾಡ್ತಾ ಇದ್ದಾರೆ. ಕುಟುಂಬದ ಜೊತೆ ಪ್ರವಾಸ ಮಾಡಿ, ಒಬ್ಬೊಬ್ಬರೇ ಹೋಗೋದ್ರ ಬದಲು. ಹೀಗಾಗಿ ದೇಶೀಯ ಪ್ರವಾಸಕ್ಕೆ ಇಷ್ಟು ಸಿದ್ಧತೆ ಸಾಕು.
ಉದಾಹರಣೆಗೆ ನಾನು ನನ್ನ ಅನುಭವ ಹೇಳೋದಾದ್ರೆ, ನಮ್ಮ ಮನೆಯವರು ಇದ್ದಾಗಲೂ ನಾವು ತುಂಬಾ ಪ್ರವಾಸ ಮಾಡಿದೀವಿ. ಈಗ 7 ತಿಂಗಳ ಕೆಳಗೆ 8 ತಿಂಗಳ ಕೆಳಗೆ ನಮ್ಮ ಮನೆಯವರು ಇದ್ದಕ್ಕಿದ್ದಂಗೆ ಹೋಗ್ಬಿಟ್ರು. ನಾನು ನನ್ನ ಎದೆಯಲ್ಲೇ ನನ್ನ ಹೆಂಡತಿ ಇದ್ದಾಳೆ, ಅರ್ಧನಾರೀಶ್ವರ ನಾನು, ಅವಳಿಗೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಅವನ್ನೆಲ್ಲ ಅವಳು ನನ್ನ ಹೃದಯದಲ್ಲಿ ಇದ್ದಾಳೆ ಅಂತ ತಿಳ್ಕೊಂಡು ನಾನು ಹೋಗ್ಲೇಬೇಕಂತ ಸಂಕಲ್ಪ ಮಾಡಿದ್ದೀನಿ. ಹೀಗಾಗಿ ಅವರು ಮೇ ತಿಂಗಳಲ್ಲಿ ಹೋದ್ರು. ನಾವು ಜುಲೈ ಆಗಸ್ಟ್ ನಲ್ಲಿ 2 ಪ್ರವಾಸ ಮಾಡಿದೆ. ಒಂದು ಪ್ರವಾಸ ಅವಳ ಜೊತೆ ಹೋಗ್ಬೇಕು ಅಂತ ಆಸೆ ಇತ್ತು, ಆಗಿರ್ಲಿಲ್ಲ. ವೈಷ್ಣೋ ದೇವಿಯ ಪ್ರವಾಸ ಮಾಡಿದೆ. ಕಾಶ್ಮೀರವನ್ನ ಹಿಂದೆ 85ನೇ ಇಸ್ವಿಯಲ್ಲಿ ನೋಡಿದ್ರು ಸಹ 2024ರಲ್ಲಿ ಆ ಹಿಂದೆ ಹೆಂಡತಿ ಜೊತೆ ಹೋಗಿದ್ದೆ. ಈಗ ಹೆಂಡತಿನ ಆಗಲಿ ನಾನು ಬೇರೆಯವ್ರ ಜೊತೆ ಹೋದೆ, ಪ್ರವಾಸ ಮಾಡ್ಕೊಂಡು ಬಂದೆ. ಆಗ ಪ್ರವಾಸ ಮಾಡುವಾಗ ನಮ್ಮ ಟೈಪಿಸ್ಟ್ ಅವ್ರ ಹೆಂಡತಿನೂ ಬಂದ್ರು, ನಮ್ಮ ಮಿಸೆಸ್ ಕಸಿನ್ ಸಿಸ್ಟರ್ ಬಂದ್ರು. ಆದ್ರೆ ಕಾಶ್ಮೀರಕ್ಕೆ ಹೋದಾಗ ಮೇಲಿಂದ ಕಲ್ಲಿನ ಮಳೆ ಆಯಿತು, ಗುಡ್ಡ ಕುಸಿತು, ಬೆಟ್ಟ ಕುಸಿತು. ಆ ಟೆನ್ಷನ್ಗಳಲ್ಲಿ ತುಂಬಾ -20 ಹೋಗ್ತಿತ್ತು, -2 ಚಳಿನೇ ತಡೆಯಕ್ಕಾಗ್ಲಿಲ್ಲ ನಮಗೆ. ಹೀಗಾಗಿ ಗುಲ್ಮಾರ್ಗದಲ್ಲಿ ಅನುಭವಿಸಿದ್ರು ಸಹ ಸೋನಾಮಾರ್ಗದಲ್ಲಿ ಬೆಟ್ಟ ಕುಸಿತ, ನೆಲ ಕುಸಿತ ಆದಾಗ ನಮ್ಮ ತಲೆ ಮೇಲೆ ಬಿದ್ದು ಒಂದು ಗುಡ್ಡವನ್ನು ದಾಟಿ ಬರೋಂಗಾಯ್ತು. ಹೀಗಾಗಿ 2ನೇ ಪ್ರವಾಸ ನಿಗದಿ ಮಾಡಿ 4 ತಿಂಗಳ ಮೊದಲು ನಾವು ಫ್ಲೈಟು ಪ್ಯಾಕೇಜ್ ಎಲ್ಲ ಬುಕ್ ಮಾಡಿದ್ರು ಸಹ ನನ್ನ ಜೊತೆ ಅವ್ರು ಬರಲಿಲ್ಲ. ಅವ್ರಿಗೆ 40 ಸಾವಿರ ಕಳ್ಕೊಂಡ್ರು. ಫ್ಲೈಟ್ ಅಲ್ಲೂ ದುಡ್ಡು ವಾಪಸ್ ಬರಲಿಲ್ಲ, ಪ್ಯಾಕೇಜ್ನವರು ದುಡ್ಡು ವಾಪಸ್ ಕೊಡಲ್ಲ, ಟ್ಯಾಕ್ಸಿ ಅವರು ದುಡ್ಡು ವಾಪಸ್ ಕೊಡಲ್ಲ. ಹೀಗಾಗಿ ನೀವು ಪ್ರವಾಸ ಹೋಗ್ತೀರಿ ಅಂದ್ರೆ ಮೊಟ್ಟ ಮೊದಲು ಖಾತ್ರಿ ಮಾಡ್ಕೊಳ್ಬೇಕಾದದ್ದು, ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇರಬೇಕು, ನಿಮ್ಮ ಕುಟುಂಬದವರ ಆರೋಗ್ಯ ನೀವು ಕಂಟ್ರೋಲ್ ಮಾಡ್ಬೇಕು. ಏನೇನೋ ತಿಂದು ಆರೋಗ್ಯ ಕೆಡಿಸ್ಕೋಬಾರ್ದು, ಹಿತವಾಗಿ ಮಿತವಾಗಿ ನೀವು ಇರಬೇಕು ಅಂತ ಹೇಳ್ತಾ, ದೇಶೀಯ ಪ್ರವಾಸದಲ್ಲಿ ನಿಮಗೇನು ಪಾಸ್ಪೋರ್ಟು, ವೀಸಾ, ಫಾರಿನ್ ಎಕ್ಸ್ಚೇಂಜು ಬೇಕಾಗಲ್ಲ. ಹೀಗಾಗಿ ಭಾರತ ದೇಶದಲ್ಲಿ ಎಲ್ಲೇ ಹೋದ್ರು, ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ಸಹ ನಮ್ಮ ಭಾರತೀಯ ರೂಪಾಯಿ ನಾಣ್ಯಗಳು ನಡೆಯುತ್ತೆ. ಆದರೆ ನೀವು ವಿದೇಶಕ್ಕೆ ಹೋಗ್ಬೇಕು ಅಂತ ಯಾರೋ ಹೇಳಿದ್ರು ನಾವು ಹೋಗ್ತೀವಿ ಅಂದ್ರೆ ನೆನೆಸ್ಕೊಂಡ ತಕ್ಷಣ ವಿದೇಶಕ್ಕೆ ಹೋಗೋಕ್ಕಾಗಲ್ಲ. ಯಾಕೆ? ವಿದೇಶಕ್ಕೆ ಹೋಗ್ಬೇಕಾದ್ರೆ ನಿಮ್ಗೆ ಮನೇಲಿ ಹೆಂಗ್ ರೇಷನ್ ಕಾರ್ಡ್ ಕೊಟ್ಟಿರ್ತಾರೆ ಹಾಗೆ ಎಲ್ಲ ದೇಶಗಳನ್ನ ಸುತ್ತಬೇಕಾದ್ರೆ, ಬೇರೆ ಕಡೆ ಹೋಗ್ಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಪಾಸ್ಪೋರ್ಟ್ ಬೇಕಾಗ್ತದೆ. ಪಾಸ್ಪೋರ್ಟ್ ಅನ್ನೋದು ಒಂದು ದಾಖಲೆ. ಆ ಪಾಸ್ಪೋರ್ಟ್ ಪಡಿಬೇಕು. ನೀವು ಪಾಸ್ಪೋರ್ಟ್ ಪಡಿಬೇಕಾದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು, ನಿಮ್ಮ ಹತ್ರ ಈ ಒಂದು ನಿಮ್ಮ ಆದಾಯವನ್ನ ತೋರಿಸುವಂತ ಆ ಒಂದು ಕಾರ್ಡ್ ಇರಬೇಕು. ಆ ಕಾರ್ಡ್ ಅಲ್ಲದೆ ನಿಮ್ಮ ಗುರುತಿಸುವಂತ ಪ್ಯಾನ್ ಕಾರ್ಡ್ ಇರಬೇಕು. ಸಂಬಳ ಬರೋರು ಅಥವಾ ಸಂಪಾದನೆ ಮಾಡೋರಿಗೆ ಒಂದು ಪ್ಯಾನ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಅದ್ರ ಜೆರಾಕ್ಸ್ ಕಾಪಿಗಳು ಇರಬೇಕು. ಆಮೇಲೆ ನಿಮ್ಮಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ನಿಮ್ಮಲ್ಲಿ ಮೊಬೈಲ್ ಇರಬೇಕು. ನಿಮ್ಮ ಮೊಬೈಲು ಕೆಲವು ಸಲ ಹೋದಾಗ ಪ್ರೀಪೇಡ್ ಪೋಸ್ಟ್ ಪೇಡ್ ಇರುತ್ತೆ. ನಾವೀಗ ಕಾಶ್ಮೀರಕ್ಕೆ ಹೋದಾಗ ಕಾಶ್ಮೀರದಲ್ಲಿ ಪ್ರೀಪೇಡ್ ನಡೆಯೋಲ್ಲ. ಹೀಗಾಗಿ ನಮ್ಮ ಫೋನ್ಗಳನ್ನೆಲ್ಲ ಮೊಬೈಲ್ಗಳನ್ನ ಪೋಸ್ಟ್ ಪೇಡ್ ಮಾಡ್ಕೊಂಡ್ವಿ. ಆದ್ರೆ ಪೋಸ್ಟ್ ಪೇಡ್ ನಿಯಮಗಳು ಏನಿದೆ ನಮ್ಗೆ ಗೊತ್ತಿಲ್ಲ. ಪ್ರೀಪೇಡ್ ಇಂದ ಪೋಸ್ಟ್ ಪೇಡ್ ಆಗ್ಬೇಕು ಮಾಡ್ಕೊಂಡ್ಬಿಟ್ವಿ. ಪೋಸ್ಟ್ ಪೇಡ್ ಮಾಡೋದ ಮೇಲೆ ವಾಪಸ್ ಒಂದು 15 ದಿವಸ ತೆಗೀರಿ ಅಂದ್ರೆ ಇಲ್ಲ. ನೀವು ಪೋಸ್ಟ್ ಪೇಡ್ ಮಾಡ್ಕೊಂಡ್ರೆ 4 ತಿಂಗಳು ಬಿಲ್ ಕಟ್ಟಿದ ಮೇಲೆ ನಿಮ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರು. ಆಮೇಲೂ ನಾನು ಒದ್ದಾಡಿ, ಆನ್ಲೈನ್ ಅಲ್ಲಿ ಒದ್ದಾಡಿ, ನನ್ನದೇ ಫೋನಿಗೆ ನಾನು 1 ವರ್ಷಕ್ಕೆ ಕಟ್ಟಿದ್ದೆ ಪ್ರೀಪೇಡ್. ಆ 4 ತಿಂಗಳು ದುಡ್ಡು ಹೋಯ್ತು, ಇಲ್ಲಿ 4 ತಿಂಗಳು ಬಿಲ್ಲು ಕಟ್ಟೋ ಹಂಗಾಯ್ತು. ಹೀಗಾಗಿ ಎಲ್ಲಿ ಏನ್ ಬೇಕೋ ಅದನ್ನು ಮುಂಚಿತವಾಗಿ ಯೋಚನೆ ಮಾಡ್ಬೇಕು. ಆಮೇಲೆ ನಾನೀಗ 2 ಯೋಜನೆಗಳು, 2 ಟೂರ್ಗಳನ್ನ ಮಾಡ್ತಾ ಇದ್ದೀನಿ. ಈ ಕೇಳುಗರು ಸಹ ಯಾರಾದ್ರೂ ನಮ್ ಜೊತೆ ಬರೋದಕ್ಕೆ ಆಸಕ್ತಿ ಇದ್ರೆ ಕರ್ಕೊಂಡು ಹೋಗ್ತೀನಿ ನಾನು. ನೋಡಿ, ಮೊಟ್ಟ ಮೊದಲನಾಗಿ ತಮಿಳ್ನಾಡು ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ. ಇದು ದೇಶೀಯ ಪ್ರವಾಸ ಆದ್ರಿಂದ ದೇಶೀಯ ಪ್ರವಾಸದ ವಿಭಾಗದಲ್ಲಿ ಹೇಳ್ತಾ ಇದ್ದೀನಿ. ನಾನು ಜನವರಿ 16ನೇ ತಾರೀಕು ಸೇಲಂಗೆ ಹೋಗ್ತಾ ಇದ್ದೀನಿ. ಬೆಂಗಳೂರಿಂದ ಸೇಲಂ ಏರ್ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದೀನಿ. 1 ಗಂಟೆಯ ಪ್ರಯಾಣ. ನಿಮಗೆ 1-1.5 ದಿವಸದ ಪ್ರಯಾಣ ಆಗೋದು 1 ಗಂಟೆಯಲ್ಲಿ ಹೋಗ್ತೀರಿ. ನೀವು ಸಮಯ ಉಳಿಯುತ್ತೆ, ರಜಾ ಉಳಿಯುತ್ತೆ. ಅಲ್ಲಿ ನಾವು ಹೋಟೆಲ್ಗಳ ಪ್ಯಾಕೇಜ್ ಅನ್ನು ತಗೊಳಕ್ ನೋಡಿದಾಗ ಯದ್ವಾ ತದ್ವಾ ರೇಟ್ ಹೇಳಿದ್ರು. ನಾನು ಆನ್ಲೈನ್ ಅಲ್ಲಿ ಫೋನ್ ಅಲ್ಲಿ ಹುಡುಕದೆ, 100 ಕಂಪನಿಗಳು. ಬಹಳ ವಿಚಿತ್ರ ಏನ್ ಗೊತ್ತಾ, ಡೆಲ್ಲಿಲಿರೋದು, ಶ್ರೀನಗರದಲ್ಲಿರುವಂತ ಕಂಪನಿ ನಿಮ್ಗೆ ಎಲ್ಲಿ ಹೋಗ್ಬೇಕು ಅಂತ ಕೇಳುತ್ತೆ. ಆನ್ಲೈನ್ ಅಲ್ಲಿ ನಮ್ಮ ದಾಖಲೆ ಆದ ತಕ್ಷಣನೇ ಫೋನ್ ಅಲ್ಲಿ ನಾವು ಇದ್ರಲ್ಲಿದ್ದೀವಿ, ಕಲ್ಕತ್ತಾಲಿದ್ದೀವಿ, ನಿಮ್ಗೆ ತಮಿಳ್ನಾಡು ಮಾಡ್ಕೊಡ್ತೀವಿ, ನೀವೆಲ್ಲಿ ಹೋಗ್ತೀರಿ? ನಾವು ಬೆಂಗಳೂರಿನಲ್ಲೂ ಇಲ್ಲ, ಮೈಸೂರಿನಲ್ಲೂ ಇಲ್ಲ, ಅವ್ರು ಎಲ್ಲೋ ಇದಾರ್ರಿ. ನಮ್ಮ ಮಾಹಿತಿ ಅವ್ರಿಗೆ ಹೋದ ತಕ್ಷಣ ಅವ್ರಿಗೆ ಕೇಳ್ತಾರೆ. ಅವ್ರಿಗೆ ಏನು ಗೊತ್ತಿರಲ್ಲ. ಯಾರ ಹತ್ರನೋ ಸಬ್ ಏಜೆಂಟ್ ಹತ್ರ ಮಾಡಿದಾಗ ದುಡ್ಡು ಜಾಸ್ತಿ ಆಗುತ್ತೆ. ನಾವು ಡೈರೆಕ್ಟ್ ಏಜೆಂಟ್ ಹತ್ರ ಮಾಡಬೇಕು. ಇಲ್ಲ ನಾವೇ ಖುದ್ದಾಗಿ ನಾನ್ ಮಾಡೋ ಹಾಗೆ ನಾವೇ ಫ್ಲೈಟ್ ಬುಕ್ ಮಾಡ್ಕೋಬೇಕು,
ನಾವೇ ಪ್ಯಾಕೇಜ್ ಬುಕ್ ಮಾಡ್ಕೋಬೇಕು. ಈಗ ನೋಡಿ, ನಾನು ಒಂದು 4-5 ಸಂಸ್ಥೆಗೆ ಕೇಳಿದಾಗ ಅವರೆಲ್ಲ ನಮಗೆ ತಮಿಳ್ನಾಡು ಸುತ್ತೋದಿಕ್ಕೆ ನಿಮಗೆ ಬರೀ ಸೇಲಮು, ನಾಮಕ್ಕಲ್ಲು, ಮಧ್ಯದ ಜಾಗ ಮತ್ತೆ ಎರಕಾಡ್ ಅನ್ನುವಂತ ಒಂದು ಊಟಿ ಕೊಡೈಕೆನಾಲ್ ಬಿಟ್ರೆ ತಮಿಳ್ನಾಡಿನಲ್ಲಿರುವಂತ 3ನೇ ಇದದು ಪ್ರವಾಸಿ ಧಾಮ, ಗಿರಿಧಾಮ. ಅಲ್ಲಿಗೆ ಹೋಗಿ ಬರೋದಕ್ಕೆ 70,000 60,000 ಬಜೆಟ್ ಕೊಟ್ರು. ಯಾಕ್ರೆ ಎಷ್ಟಾಗುತ್ತೆ ಸರ್? ಕಾರ್ ಚಾರ್ಜ್ ಆಗುತ್ತೆ ಸರ್, ಹೋಟೆಲ್ ಚಾರ್ಜ್ ಆಗುತ್ತೆ ಸರ್, ತಿಂಡಿ ಚಾರ್ಜ್ ಆಗುತ್ತೆ ಸರ್. ಆಯ್ತು, ಹೋಟೆಲ್ ಚಾರ್ಜ್ ಎಷ್ಟಪ್ಪ? ಹೋಟೆಲ್ ಚಾರ್ಜ್ ಬೇರೆ ಕೊಡಿ, ಕಾರ್ ಚಾರ್ಜ್ ಬೇರೆ ಕೊಡಿ ಅಂತಂದ್ರೆ ಅವರು ನಮಗೆ 70,000 60,000 ಹೇಳಿದ್ರು. ಯಾವ್ದಕ್ಕೆ? ಬರೀ 6 ದಿವಸಕ್ಕೆ. ಕೊನೆಗೆ ನಾನೇನ್ ಮಾಡಿದೆ, ಈ ಪ್ಯಾಕೇಜ್ನವ್ರು ಸಹವಾಸ ಬೇಡ, ನಾನೇ ಮಾಡ್ಕೋತೀನಿ ಅಂತ ಏನ್ ಮಾಡಿದೆ, ಫ್ಲೈಟ್ ಬುಕ್ ಮಾಡ್ಕೊಂಡ್ಬಿಟ್ವಿ. ನಾವು 2 ತಿಂಗಳು 3 ತಿಂಗಳು ಮೊದಲು, ನಾನು ಇವಾಗ ಜನವರಿಲಿ ಹೋಗ್ತೀನಿ, ಫೆಬ್ರವರಿಲಿ ಹೋಗ್ತೀನಿ ಅಂದ್ರೆ ನಾನು ಡಿಸೆಂಬರ್ 1ನೇ ವಾರ 2ನೇ ವಾರದಲ್ಲೇ ಸರ್ಚ್ ಮಾಡಿ ಖುದ್ದಾಗಿ ಫ್ಲೈಟ್ ಮಾಡ್ಕೊಂಡ್ಬಿಟ್ಟೆ. ಎಷ್ಟು ದಿವಸಕ್ಕೆ ಬೇಕು, ಹೋಗೋದು ಯಾವಾಗ, ಬರೋದು ಯಾವಾಗ, ಕಡಿಮೆ ಚಾರ್ಜ್ ಯಾವತ್ತಿದೆ ಅವತ್ತು ಬುಕ್ ಮಾಡ್ಕೊಂಡೆ. 7 ದಿವಸಕ್ಕೆ ಬುಕ್ ಮಾಡ್ಕೊಂಡೆ. ಹೊರಡೋ ಪಾಯಿಂಟ್ ಬೆಂಗಳೂರು, ಇಲ್ಲಿಂದ ಸೇಲಂ ಏರ್ಪೋರ್ಟ್ ಇದೆ, ನಾವು ಅಲ್ಲಿ ಹೋಗಿ ಇಳಿತೀವಿ. ಸೇಲಂ ಇಂದ ವಾಪಸ್ ಬೆಂಗಳೂರಿಗೆ ಬರ್ತೀವಿ. ಸೊ 7 ದಿವಸದಲ್ಲಿ ಏನೇನ್ ನೋಡಬಹುದು ಅಂತ ಹೋದಾಗ ನಮಗೆ ಮೊದಲು ಸಿಕ್ಕಂತ ಏಜೆಂಟ್ ಬರೀ ಒಂದ್ 4-5 ಜಾಗ ಹೇಳಿದ್ರು. ಹೋಗಿ ಎರಕಾಡದಲ್ಲಿ ಗಿರಿಧಾಮದಲ್ಲಿ 2 ದಿವಸ ಇರೋ ಹಾಗೆ. ನಾನು ಒಬ್ಬನೇ ಇದ್ದೀನ್ರಿ, ಹನಿಮೂನ್ ಟ್ರಿಪ್ ಅಲ್ಲ ಇದು. ನಾನು ಬರೀ ನೋಡಕ್ ಹೋಗ್ತಾ ಇರೋದು. ನಾನು ಹೋಟೆಲ್ ಅಲ್ಲಿ ಉಳುದು ಅಥವಾ ಗಿರಿಧಾಮದಲ್ಲಿ ದೋಣಿ ವಿಹಾರ ಮಾಡ್ಕೊಂಡು 2 ದಿವಸ ಕಳೆಯೋಕ್ ಹೋಗ್ತಾ ಇಲ್ಲ. ನಾನೊಬ್ಬ ಲೇಖಕನಾಗಿ ಪ್ರವಾಸವನ್ನು ಮಾಡ್ತೀನಿ. ಹೀಗಾಗಿ ನಾನು ಅವ್ರನ್ನ ಬಿಟ್ಟೆ ಬೇಡ ಪ್ಯಾಕೇಜ್ ಅಂತ. ನಾನೇ ಖುದ್ದಾಗಿ 100 ಟ್ಯಾಕ್ಸಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲರಿಗೂ ಕೇಳಿದಾಗ ಈಗ 7 ದಿವಸದಲ್ಲಿ ನಾನು 3/4 ತಮಿಳ್ನಾಡು ನೋಡುವಂತ ತೋರಿಸುವಂತ ಟ್ಯಾಕ್ಸಿ ಅವರು ಸಿಕ್ಕರು. ಎಷ್ಟು ಖರ್ಚಿನಲ್ಲಿ? ಕೇವಲ ಹೋಟೆಲ್ ಚಾರ್ಜ್, ಊಟ ತಿಂಡಿ ಚಾರ್ಜ್ ಬಿಟ್ಟರೆ 30,000 - 35,000 3/4 ತಮಿಳ್ನಾಡು ನೋಡ್ತೀನಿ ನಾ 7 ದಿವಸದಲ್ಲಿ, ಹಗಲು ರಾತ್ರಿ ನೋಡಿದ್ರೆ. ಆತರ ನಮ್ಗೆ ಗೊತ್ತಿರ್ಬೇಕು ಯಾವ ರಾಜ್ಯಕ್ಕೆ ಹೋಗ್ತೀರಿ, ಅಲ್ಲಿ ಯಾವ ಸ್ಥಳಗಳಿದೆ, ನಾವು ನೋಡಿದ್ರು 2ನೇ ಸಲ 3ನೇ ಸಲ ನೋಡ್ಬೇಕಾದ ಸ್ಥಳಗಳು ಯಾವುದು, ಹೊಸ ಸ್ಥಳಗಳು ಯಾವುದು, ಅಲ್ಲಿ ಎಷ್ಟು ಸಮಯ ಬೇಕಾಗ್ಬೋದು ನಮಗೆ. ನಾನು ಒಬ್ಬನೇ ಇರೋದ್ರಿಂದ ಫಾಸ್ಟ್ ಆಗಿ ಹೋಗಿ ಫಾಸ್ಟ್ ಆಗಿ ಬರ್ಬೋದು, ಹತ್ತಿ ಇಳಿಬಹುದು. ಬೇರೆ ವಯಸ್ಸಾದವ್ರು ಇದ್ರೆ, ಕಾಯಿಲೆ ಅವ್ರು ಇದ್ರೆ ಆಗಲ್ಲ. ನಾನು ಹೆಂಡತಿ ಇದ್ದಾಗ ಅವಳು ನಡೀತಿರ್ಲಿಲ್ಲ, ಬೆಟ್ಟ ಗುಡ್ಡ ಕಣಿವೆ ಕಾಳು ಗವಿ ಎಲ್ಲ ಹೋಗ್ತಿರ್ಲಿಲ್ಲ. ಅವಳು ಒಂದ್ ಕಡೆ ಕೂತ್ ಬಿಡೋಳು. ಈಗ ಅವಳು ಮೇಲೆ ಹೋಗ್ಬಿಟ್ಟು ನನಗೆ ಫ್ರೀ ಮಾಡ್ಬಿಟ್ಟಿದ್ದಾಳೆ, ನೀವು ಜಾಸ್ತಿ ಸುತ್ಕೊಳ್ಳಿ, ನಿಮ್ ಪಾಡಗ್ ನನ್ನ ಗೋಳು ನಿಮ್ಗೆ ಇರೋದಿಲ್ಲ ಅಂತ ಹೇಳಿ. ಹೀಗಾಗಿ ಅವಳನ್ನ ನಾನು ಎದೆಯಲ್ಲಿ ಇಟ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಹೀಗಾಗಿ ನಿಮ್ಗೆ ಹೇಳಿದೆ, ನಾನು ಈಗ ತಮಿಳ್ನಾಡಿನ 3/4 ಭಾಗ ಸುತ್ಕೊಂಡು ಬಂದ್ರು ಸಹ ಕಾರಿನಲ್ಲಿ ಕೇವಲ ನಮಗೆ 35,000 - 40,000 ಆಗುತ್ತೆ. ಜೊತೆಗೆ ಹೋಗೋ ದಾರಿಯಲ್ಲಿ ನಮ್ಗೆ ಈ ಪ್ಯಾಕೇಜ್ ಅವ್ರು ಹೇಳೋ ಹಾಗೆ 5,000 6,000 ಒಂದು ರಾತ್ರಿಗೆ ಹೋಟ್ಲಿಗೆ ಆಗದೆ ನಮಗೆ 800 - 1,000 ರೂಪಾಯಿ ಒಳಗೆ ಯಾವುದೋ ಸಾದಾ ಹೋಟೆಲ್ಲು ಅಥವಾ ಹೋಮ್ ಸ್ಟೇ ಸಿಗ್ಬಹುದು. ಮತ್ತೆ ಹೋಟೆಲ್ ಅಲ್ಲಿ ಆ ನಿಗದಿತ ಹೋಟ್ಲ್ಗಳಲ್ಲಿ 3 ಸ್ಟಾರ್ 5 ಸ್ಟಾರ್ ಹೋಟ್ಲಲ್ಲಿ ಊಟಕ್ಕೇನೆ ಹಾಕ್ತಾರೆ 1,000 ರೂಪಾಯಿ. ನಾವು ಹೋಗೋ ದಾರಿಯಲ್ಲಿ ಬೇಕಾ 1 ದೋಸೆ ತಿನ್ಕೊಂಡ, ಬೇಕಾ 2 ಇಡ್ಲಿ ತಿನ್ಕೊಂಡ, ಬೇಕಾ 1 ಚಿತ್ರಾನ್ನ ತಿನ್ಕೊಂಡ, ಬೇಕಾ ಮೊಸರನ್ನ ತಿನ್ಕೊಂಡ, ಇಲ್ಲ ರೊಟ್ಟಿನೋ ಪಲ್ಯನೋ ಏನೋ ನಮಗೆ ಬೇಕಾದಷ್ಟು ಕಡಿಮೆ ಖರ್ಚಿನಲ್ಲಿ ಬಿಸಿ ಬಿಸಿಯಾಗಿ ತಿಂದು ಹೋಗ್ತಾನೇ ಇರಬೇಕು. ನಾವು ಹೋಗೋದು ಪ್ರವಾಸಕ್ಕೆ ರೂಮಲ್ಲಿ ಉಳಿಯೋಕಲ್ಲ, ರೂಮಲ್ಲಿ ಟಿವಿ ನೋಡೋಕಲ್ಲ, ರೂಮಲ್ಲಿ ನಿದ್ದೆ ಮಾಡೋಕಲ್ಲ, ಆರಾಮಾಗಿ ವಿಶ್ರಾಂತಿ ತಗೊಳಕಲ್ಲ. ನಾನು ಆಕ್ಟಿವ್ ಆಗಿ ಜಾಸ್ತಿ ನೋಡ್ಬೇಕು, ಲೇಖಕನಾಗಿ ಅಂಕಣಕಾರನಾಗಿ ಅಂತ ಹೋಗ್ತೀನಿ. ಹೀಗಾಗಿ ನಾನು 3/4 ಎಲ್ಲೆಲ್ಲಿ ಹೋಗ್ತೀನಿ ಹೇಳ್ಬಿಡ್ತೀನಿ ನೋಡಿ. ಯಾರಿಗೆ ಆಸಕ್ತಿ ಇದೆ ನನ್ನ ಜೊತೆ ಬರ್ಬೋದು. ಏನು 1 ಗಂಟೆ ಕಾಲ ಪ್ರಯಾಣದಲ್ಲಿ ನಾವು ಸೇಲಂಗೆ ಹೋಗ್ತೀವಿ. ಸೇಲಂನಿಂದ ನಾನು ಸೀದಾ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತಂದ್ರೆ ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದೀನಿ. ತಿರುವಣ್ಣಾಮಲೆಗೆ ಪ್ರಾಕಾರಕ್ಕೆ ಹೋಗ್ತಾರೆ ಎಲ್ಲರೂ ಸಹ. ಅದು ಸುತ್ತಿ ಬಂದ್ರೆ ಅದೇನೋ ಒಂದು ಪುಣ್ಯ ಅಂತ ಹೇಳಿ ಈಶ್ವರನ ಸ್ಥಾನ, ಅದು ಬಹಳ ದೊಡ್ಡ ದೇವಸ್ಥಾನ ಇದೆ. ತಿರುವಣ್ಣಾಮಲೆಗೆ ಹೋಗಿ ಅಲ್ಲಿಂದ ಬೇರೆ ಬೇರೆ ಕಡೆ ಹೋಗ್ಬೇಕಾದ್ರೆ ಚಿದಂಬರಂಗೆ ಹೋಗ್ತೀನಿ, ಕುಂಭಕೋಣಂಗೆ ಹೋಗ್ತೀನಿ. 1000 ದೇವಸ್ಥಾನಗಳಿದೆ, ಬೇಕಾದಷ್ಟು ದೇವಸ್ಥಾನ ನೋಡ್ತೀನಿ. ಅದಾದ ಮೇಲೆ ನವಗ್ರಹಗಳಿಗೆ ಸಂಬಂಧಪಟ್ಟಂತ 9 ದೇವಸ್ಥಾನ 9 ಊರಲ್ಲಿದೆ, ಅವಕ್ಕೆ ಹೋಗ್ತಾ ಇದ್ದೀನಿ. ತಂಜಾವೂರ್ಗೆ ಹೋಗ್ತಾ ಇದ್ದೀನಿ. ಬೃಹದೇಶ್ವರ ದೇವಸ್ಥಾನವನ್ನ ರಾಜರಾಜ ಚೋಳನ್ ಕಟ್ಟಿದ್ದಾನೆ. ಎಷ್ಟು ದೊಡ್ಡದಿದೆ ಗೊತ್ತಾ ಶಿಖರ. ಅದನ್ನೆಲ್ಲ ನೋಡಿದೀನಿ ನಾನು. 2 ಸಲ 3 ಸಲ ನೋಡಿದ್ರು ಸಹ 4ನೇ ಸಲ ಬಹಳ ವರ್ಷಗಳ ನಂತರ ಹೋಗ್ತಾ ಇದ್ದೀನಿ. ಆ ತಂಜಾವೂರೆಲ್ಲ ನೋಡಿದ್ಮೇಲೆ ತಿರುಚಿಗೆ ಹೋಗ್ತೀನಿ. ತಿರುಚಿಯಿಂದ ಮುಂದೆ ಬೇರೆ ಬೇರೆ ದೇವಸ್ಥಾನಗಳು, ನದಿಗಳು, ಅವನ್ನೆಲ್ಲ ನೋಡ್ತಾ ಶ್ರೀರಂಗಮಕ್ಕೆ ಹೋಗ್ತೀವಿ. ಅಲ್ಲಿಂದ ನಾಮಕ್ಕಲ್ಲಿಗೆ ಬಂದು ಹನುಮಂತನ ದೇವಸ್ಥಾನ ನೋಡ್ತೀನಿ, ಕೋಟೆಯನ್ನು ಹತ್ತುತ್ತೀನಿ, ಕಾಡನ್ನ ನೋಡ್ತೀನಿ.
ಎರಕಾಡ್ ಅನ್ನುವಂತ ಹಿಲ್ ಸ್ಟೇಷನ್ ನೋಡ್ತೀನಿ. ಆಮೇಲೆ ಸೇಲಂ ಏರ್ಪೋರ್ಟ್ಗೆ ವಾಪಸ್ ಬಂದು ಬೆಂಗಳೂರಿಗೆ ಬರ್ತೀನಿ. ಹೋಗೋಕ್ 1 ಗಂಟೆ ಕಾಲ, ಬರೋಕ್ 1 ಗಂಟೆ ಕಾಲ. ನೀವು ಕಾರಲ್ಲಿ ಹೋದ್ರೆ ಅದಕ್ಕೆ 1 ದಿನ ಹೋಗ್ಲಿಕ್ಕೆ, 1 ದಿವಸ ಬರ್ಲಿಕ್ಕೆ, 2 ದಿವಸ ಹೊಟ್ಟೋಗುತ್ತೆ. ಹೀಗಾಗಿ 7 ದಿವಸ ನಾವು ಹೋಗ್ತಾ ಇದ್ದೀನಿ. ಯಾರಿಗಾರ ಆಸಕ್ತಿ ಇದ್ರೆ ನನಗೆ ಫೋನ್ ಮಾಡಿ. ಎರಡನೇದಾಗಿ ನಾ ಫೆಬ್ರವರಿ ತಿಂಗಳದು ಆಗ್ಲೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಫೆಬ್ರವರಿಯಲ್ಲಿ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ದೀನಿ. ಆಂಧ್ರ ಪ್ರದೇಶಕ್ಕೆ 13 ದಿವಸ ಹೋಗ್ತಾ ಇದ್ದೀನಿ. ಅಲ್ಲಿ ಭಾಗಶಃ ಮಾಡ್ಬೇಕು. ಒಂದೇ ಕಡೆ ಒಂದು ಕಾರ್ ತಗೊಂಡು ಹೋಗೋಕ್ಕಾಗಲ್ಲ, ಬೇರೆ ಬೇರೆ ಕಡೆ ಹೋಗ್ಬೇಕು. ಹೀಗಾಗಿ ನಾನು ಬೆಂಗಳೂರಿನಿಂದ ಕರ್ನೂಲಿಗೆ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದೀನಿ. ಕರ್ನೂಲಲ್ಲಿ ಒಂದು ಕಾರನ್ನು ಬುಕ್ ಮಾಡ್ಕೊಂಡಿದ್ದೀನಿ. 4 ದಿವಸದಲ್ಲಿ ಸುತ್ತಮುತ್ತಲ ಎಲ್ಲ ದೇವಸ್ಥಾನಗಳು, ಗವಿಗಳು, ನದಿಗಳು, ಆ ಬುದ್ಧನ ಮೂರ್ತಿಗಳು, ಬುದ್ಧನ ದೇವಸ್ಥಾನ, ಮ್ಯೂಸಿಯಂಸ್ ಎಲ್ಲ ನೋಡ್ಕೊಂಡು ಆ ಕಾರು ನನ್ನನ್ನು ತಗೊಂಡು ಹೋಗಿ ಅಹೋಬಿಲದಲ್ಲಿ ಬಿಟ್ಬಿಡುತ್ತೆ. ಡ್ರಾಪ್. ಅಹೋಬಿಲದಲ್ಲಿ ನಾನು ವಾಸ ಮಾಡಿದಾಗ ಅಹೋಬಿಲದಲ್ಲಿ 9 ನರಸಿಂಹನ ದೇವಸ್ಥಾನಗಳಿದೆ. ಗುಡ್ಡದಲ್ಲಿ, ಬೆಟ್ಟದಲ್ಲಿ, ಕಾಡಿನಲ್ಲಿ. ಕೆಲವಕ್ಕೆ ನಡ್ಕೊಂಡು ಹೋಗ್ಬೇಕು, ಕೆಲವಕ್ಕೆ ಜೀಪಲ್ಲಿ ಹೋಗುತ್ತೆ. ಅಲ್ಲಿ ಸ್ಟಾಪ್. ಅಲ್ಲಿ ನಾನು 2 ದಿವಸ ಅಹೋಬಿಲ ನೋಡ್ಕೊಂಡು ಅಹೋಬಿಲದಿಂದ ನಂದ್ಯಾಲಕ್ಕೆ ಒಂದು ಬಸ್ಸು ಅಥವಾ ಕಾರ್ನಲ್ಲಿ ಹೋಗ್ತೀನಿ. ನಂದ್ಯಾಲದಲ್ಲಿ ರೈಲ್ವೆ ರಿಸರ್ವೇಶನ್ ಮಾಡಿಸ್ಕೊಂಡಿದ್ದೀನಿ. ನಂದ್ಯಾಲದಿಂದ ವಿಜಯವಾಡಕ್ಕೆ ಹೋಗ್ತೀನಿ. ಆ ವಿಜಯವಾಡದಲ್ಲಿ ಒಂದು ಕಾರ್ ಬುಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿ 4 ದಿವಸ ವಿಜಯವಾಡದ ಸುತ್ತಮುತ್ತಲ ಎಷ್ಟು ಸ್ಥಳಗಳಿದೆ ಎಲ್ಲವನ್ನ ನೋಡಿ ಅವರು ರಾಜಮಹೇಂದ್ರಿಗೆ ಬಿಡ್ತಾರೆ. ರಾಜಮಹೇಂದ್ರಿಯಿಂದ ಇನ್ನೊಂದು ರೈಲಲ್ಲಿ ವಿಶಾಖಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ. ವಿಶಾಖಪಟ್ಟಣದಲ್ಲಿ 4 ದಿವಸ ಇದ್ದು ಅಲ್ಲಿಯ ಎಲ್ಲ ಸ್ಥಳಗಳನ್ನ ನೋಡ್ಕೊಂಡು ನಾನು 13ನೇ ದಿವಸ ಮಾರ್ಚ್ 3ನೇ ತಾರೀಕು ನಾನು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದೀನಿ. ಹೀಗಾಗಿ ತಮಿಳ್ನಾಡಿನ ಪ್ರವಾಸಕ್ಕೆ ಹೋಗೋರಿದ್ರು ನನ್ನ ಜೊತೆ ಬರಬಹುದು. ನೀವು ಆಂಧ್ರ ಪ್ರದೇಶಕ್ಕೆ ಹೋಗೋದಿದ್ರು ನೀವು ಬರಬಹುದು. ಕಾರ್ನಲ್ಲಿ ನಾನು ಒಬ್ಬನೇ ಹೋಗೋದ್ರಿಂದ ನನ್ನ ಜೊತೆ 3 ಜನ ಪ್ರವಾಸ ಮಾಡಬಹುದು. ಅಂದ್ರೆ ದುಡ್ಡು ಖರ್ಚಾಗುತ್ತೆ. ಈಗ ನೋಡಿ, ಸೇಲಮಕ್ಕೆ ಹೋದ್ರೆ ನೀವು ಕಾರ್ನಲ್ಲಿ 4 ಜನ ಶೇರ್ ಮಾಡ್ಕೊಳ್ತೀರಿ. ಅದರಿಂದ ನಂದೇನಿದೆ ಅಷ್ಟೇ ಖರ್ಚು. ಅಂದ್ರೆ ಈ 35,000ವನ್ನ ಇನ್ನೊಬ್ರು ಬಂದ್ರೆ ನನ್ನ ಜೊತೆ ಹಂಚ್ಕೋಬಹುದು, 17,500 ಆಗುತ್ತೆ. 3 ಜನ ಬಂದ್ರೆ ಮತ್ತೆ ಹಂಚ್ಕೋಬಹುದು. 4 ಜನ ಆದ್ರೆ ಅದ್ರದ್ದು ಶೇರ್ ಆಗುತ್ತೆ, 35,000 ಶೇರ್ ಆಗುತ್ತೆ. ಫ್ಲೈಟ್ ಟಿಕೆಟ್ 3,000, ಅದು ಎಷ್ಟು ಜನ ಬರ್ತಾರೆ ಅವ್ರವ್ರು ಕೊಡ್ಲೇಬೇಕು ಹೋಗೋಕೆ. ಬರೋವಾಗ್ಲೂ ಸಹ 3,000 4,000 ಇರುತ್ತೆ. ಮುಂಚಿತವಾಗಿ ಬುಕ್ ಮಾಡ್ಕೊಳ್ಳೋದಿದ್ರೆ ಅದು ರೇಟ್ ಜಾಸ್ತಿ ಇರುತ್ತೆ. ಇನ್ನು ಆಂಧ್ರ ಪ್ರದೇಶದಲ್ಲಿ 13 ದಿವಸ ಟ್ರಾವೆಲ್ ಇರೋದ್ರಿಂದ ನೀವು 4 ಕಡೆ ಕಾರ್ ಮಾಡಬೇಕಾಗುತ್ತೆ, 2 ಕಡೆ ಫ್ಲೈಟ್ ಮಾಡಬೇಕಾಗುತ್ತೆ, 2 ಕಡೆ ರೈಲ್ ಮಾಡಬೇಕಾಗುತ್ತೆ. ಹೀಗಾಗಿ ನಾನು ಒಬ್ಬರೇ ಹೋದ್ರು ಕಾರ್ ಚಾರ್ಜ್ ಅಷ್ಟೇ, 4 ಜನ ಹೋದ್ರು ಕಾರ್ ಚಾರ್ಜ್ ಅಷ್ಟೇ, ಅದು ಶೇರಿಂಗ್ ಆಗುತ್ತೆ. ಆದ್ರೆ ಫ್ಲೈಟ್ ರೈಲ್ವೆ ಚಾರ್ಜ್ ಮಾತ್ರ ಇಂಡಿವಿಜುವಲ್ ಆಗುತ್ತೆ. ಹೀಗಾಗಿ ನಾ ಹೇಳ್ತಾ ಇವಾಗ ದೇಶೀಯ ಪ್ರವಾಸದ ಬಗ್ಗೆ ಹೇಳಿದೆ. ಇನ್ನು ವಿದೇಶಿಯ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ನಿಮಗೆ ಪಾಸ್ಪೋರ್ಟ್, ವೀಸಾ ಇವೆಲ್ಲ ಬೇಕಾಗುತ್ತೆ. ಇವತ್ತು ಸಂಕ್ಷಿಪ್ತ ಮಾಹಿತಿ ಕೊಡ್ತಾ ಇದ್ದೀನಿ. ಮುಂದಿನ ಎಪಿಸೋಡ್ ನಲ್ಲಿ ಅದ್ರ ಬಗ್ಗೆ ಜಾಸ್ತಿ ವಿವರಗಳನ್ನ ಕೊಡ್ತಾ ಇದ್ದೀನಿ. ಪಾಸ್ಪೋರ್ಟ್ ಅಂದ್ರೆ ರೇಷನ್ ಕಾರ್ಡ್ ಇದ್ದಂಗೆ. ನಿಮ್ಮ ಎಲ್ಲ ದಾಖಲೆಗಳಿರುತ್ತೆ. ನಿಮ್ಮ ಹೆಸರೇನು, ನಿಮ್ ತಂದೆ ಹೆಸರೇನು, ಆಮೇಲೆ ನಿಮ್ಮ ವಯಸ್ಸೆಷ್ಟು, ನೀವು ಯಾವ ಊರಿನಲ್ಲಿದ್ದೀರಿ, ಏನ್ ಕೆಲಸ ಮಾಡ್ತಾ ಇದ್ರಿ, ನಿಮ್ಮ ಪೋಸ್ಟ್ ಏನು. ನಿಮಗೆ ಈ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಬೇಕಾದ್ರೆ ಸರ್ಕಾರಿ ನೌಕರರಾಗಿದ್ದರೆ ಪೂರ್ವಾನುಮತಿ ಬೇಕು ಮುಖ್ಯಸ್ಥರಿಂದ. ಈಗ ನಾನು ಆಕಾಶವಾಣಿಯಲ್ಲಿ ಇದ್ದಲ್ಲ, ನಾನು ಡೆಲ್ಲಿಯಿಂದ ಪರವಾನಗಿ ತಗೋಬೇಕಾಗಿತ್ತು, ಡೈರೆಕ್ಟರ್ ಜನರಲ್ ಇಂದ. ಹೀಗಾಗಿ ಮುಂಚಿತವಾಗಿ ರಜಾ ಹಾಕಿ ಸ್ಥಳೀಯವಾಗಿ ಸ್ಯಾಂಕ್ಷನ್ ಆಗಬೇಕು ಸ್ಥಳೀಯ ಅಧಿಕಾರಿಯಿಂದ. ಅದಾದ ಮೇಲೆ ಆ ಪಾಸ್ಪೋರ್ಟ್ ತಗೊಳ್ಳಿಕ್ಕೆ ಪರವಾನಗಿಗೋಸ್ಕರ ನೀವು ಅಪ್ಲೈ ಮಾಡಬೇಕು ಹೆಡ್ ಆಫೀಸ್ಗೆ. ಆ ಮುಖ್ಯಸ್ಥರು ನಿಮಗೆ ಪಾಸ್ಪೋರ್ಟ್ ತಗೊಳ್ಳಿಕ್ಕೆ ಅಡ್ಡಿ ಇಲ್ಲ. ಇವರು ಯಾವುದೇ ರೀತಿ ಇವರಿಗೆ ಕ್ರಿಮಿನಲ್, ಇವರ ಹೆಸರಲ್ಲಿ ಯಾವುದೇ ಸಿವಿಲ್ ಕ್ರಿಮಿನಲ್ ಕೇಸ್ ಇಲ್ಲ, ಇವ್ರ ಮೇಲೆ ಯಾವುದೇ ಅಪರಾಧದ ಒಂದು ಚಿಹ್ನೆ ಇಲ್ಲ, ಇವರು ಸಚ್ಚರಿತ್ರರಾಗಿದ್ದಾರೆ, ಗಲಾಟೆಕೋರಲ್ಲ ಅನ್ನೋದನ್ನ ಸರ್ಟಿಫಿಕೇಟ್. ಅದು ಪಾಸ್ಪೋರ್ಟ್ ಅಂದ್ರೆ ನಿಮ್ಮ ಫೋಟೋ ಇರುತ್ತೆ, ನಿಮ್ಮ ಅಡ್ರೆಸ್ಸು, ನಿಮ್ಮ ಫೋನ್ ನಂಬರು. ಇದಕ್ಕಾಗಿ ನೀವು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಕೊಡಬೇಕಾಗುತ್ತೆ. ವಾಸಸ್ಥಳದ ದಾಖಲೆ ಕೊಡಬೇಕಾಗುತ್ತೆ. ಕೆಲಸದಲ್ಲಿ ಇದ್ರೆ ಆ ದಾಖಲೆ ಕೊಡಬೇಕಾಗುತ್ತೆ. ವಯಸ್ಸಿನ ದಾಖಲೆ ಕೊಡಬೇಕಾಗುತ್ತೆ. ಮತ್ತೆ ಬೇರೆ ಬೇರೆ ದೇಶಕ್ಕೆ ಹೋಗ್ಬೇಕಾಗಿದ್ರೆ ವೀಸಾಗೋಸ್ಕರ ಬೇರೆ ಬೇರೆ ಸೈಜಿನ ಅವರ ರಿಕ್ವೈರ್ಮೆಂಟ್ ತರ ಫೋಟೋ ತೆಗೆಸ್ಬೇಕಾಗುತ್ತೆ. ಹೀಗಾಗಿ ನೀವು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಬೇಕಾದ್ರೆ ಬೆಂಗಳೂರಿನಲ್ಲಿ ಪಾಸ್ಪೋರ್ಟ್ ಕೇಂದ್ರಗಳಿದೆ 2, ಮೈಸೂರಿನಲ್ಲೂ ಸಹ ಪಾಸ್ಪೋರ್ಟ್ ಕೇಂದ್ರ ಇದೆ. ಆದರೆ ಬೆಂಗಳೂರಿನಲ್ಲಿ ಹೋದ್ರೆ ಬೇಗ ಆಗುತ್ತೆ. ಅಲ್ಲಿ ಪಾಸ್ಪೋರ್ಟ್ಗೆ ನೀವು ಅಪಾಯಿಂಟ್ಮೆಂಟ್ ತಗೋಬೇಕಾಗುತ್ತೆ. ಆನ್ಲೈನ್ ಅಪಾಯಿಂಟ್ಮೆಂಟ್ ತಗೋಬಹುದು ಅಥವಾ ಅಲ್ಲಿ ಹೋಗಿ ಕ್ಯೂ ನಿಂತು ಅಪಾಯಿಂಟ್ಮೆಂಟ್ ತಗೋಬಹುದು. ಅಲ್ಲಿ ಸುಮಾರು ಜನ ಬರ್ತಿರ್ತಾರೆ.
ವಿದೇಶಕ್ಕೆ ಹೋಗ್ಬೇಕಾದ್ರೆ ಅವರಿಗೆ ಪಾಸ್ಪೋರ್ಟ್ ಅತ್ಯವಶ್ಯಕ. ಇಂಡಿಯಾದಲ್ಲಿದ್ರು ಸಹ ಪಾಸ್ಪೋರ್ಟ್ ಒಂದು ದಾಖಲೆ. ನಿಮಗೆ ರೇಷನ್ ಕಾರ್ಡ್ ಇದ್ದ ಹಾಗೆ, ನಿಮಗೆ ಆಧಾರ್ ಕಾರ್ಡ್ ಇದ್ದ ಹಾಗೆ, ಪ್ಯಾನ್ ಕಾರ್ಡ್ ಇದ್ದಾಗೆ ಪಾಸ್ಪೋರ್ಟ್ ಸಹ ಒಂದು ದಾಖಲೆಯಾಗಿದೆ. ಹೀಗಾಗಿ ಎಲ್ಲರೂ ಸಹ ವಿದೇಶಕ್ಕೆ ಹೋಗ್ಬೋದು ಅಂತಿದ್ರೆ, ಈಗ ಸ್ಟೂಡೆಂಟ್ಸೇ ಪಾಸ್ಪೋರ್ಟ್ ಮಾಡ್ಕೋತಾರೆ ವಿದೇಶದಲ್ಲಿ ಓದ್ಲಿಕ್ಕೆ, ವಿದೇಶಕ್ಕೆ ನಾ ಕೆಲ್ಸಕ್ಕೆ ಹೋಗ್ಬೋದು ಅಂತೇಳಿ ಪಾಸ್ಪೋರ್ಟ್ ಇಸ್ ಎ ಮಸ್ಟ್. ಆ ಪಾಸ್ಪೋರ್ಟ್ ನಲ್ಲಿ ಎಷ್ಟೋ ಪುಟಗಳಿರುತ್ತೆ, ನೀವು ಯಾವತ್ತು ತಗೊಂಡ್ರಿ ಆ ದಾಖಲೆ ಇರುತ್ತೆ. ಮೊದಲೆಲ್ಲ 20 ವರ್ಷ ಇರೋದು, 10 ವರ್ಷ ಇರೋದು. ನಿಮಗೆ ಯಾವ ಉದ್ದೇಶಕ್ಕೆ ಹೋಗ್ತೀರಿ, ನಿಮ್ಮ ವಯಸ್ಸಿಷ್ಟು ಅನ್ನೋದು ಆಧಾರದ ಮೇಲೆ ಇಲ್ಲಿಂದ ಈ ಡೇಟ್ ವರೆಗೆ ಅಂತ ಒಂದು ಟೈಮ್ ಟೇಬಲ್ ಪ್ರಕಾರ ನಿಮಗೆ ಪಾಸ್ಪೋರ್ಟ್ ದಾಖಲೆ ಬರುತ್ತೆ. ನಾನು ಪುಸ್ತಕಗಳನ್ನು ಬರೆದಿದ್ದೀನಿ ನೋಡಿ. ಇದು ಪ್ರವಾಸಿಯ ಪುಟಗಳು ಅನ್ನೋದು ವಿದೇಶ ಪ್ರವಾಸಕ್ಕೆ ಸಂಬಂಧಪಟ್ಟಂತ ಪುಸ್ತಕ ಇದು. ನೀವು ಯಾವ ದೇಶಕ್ಕೆ ಹೋಗ್ತಿರೋ ಆ ದೇಶದ ಬಗ್ಗೆ ಪುಸ್ತಕ. ಈಗ ಉದಾಹರಣೆಗೆ ನೀವು ಕಾಂಬೋಡಿಯಾಗೆ ಹೋಗ್ತೀರಾ, ನನ್ನ ಹತ್ರ ಬನ್ನಿ ಪುಸ್ತಕ ಕೊಡ್ತೀನಿ. ಕಾಂಬೋಡಿಯಾಗೆ ಹೇಗೆ ಹೋಗ್ಬೇಕು, ಕಾಂಬೋಡಿಯಾದಲ್ಲಿ ಏನ್ ನೋಡ್ಬೇಕು. ನನಗೆ ಈ ವಿದೇಶ ಆಸಕ್ತಿ ಬಂದದ್ದು ಮುಖ್ಯವಾಗಿ ಏನು ಅಂತಂದ್ರೆ, ಕ್ರಿಸ್ತ ಪೂರ್ವ 1ನೇ ಶತಮಾನದಲ್ಲಿ ಅಖಂಡ ಭಾರತ ಅಂತಿತ್ತಂತೆ. ಆ ಅಖಂಡ ಭಾರತದಲ್ಲಿ ಏನೇನಿತ್ತು? ಕಾಂಬೋಡಿಯಾ ಇತ್ತು, ವಿಯೆಟ್ನಾಂ ಇತ್ತು, ಲಾವೋಸ್ ಇತ್ತು, ಥೈಲ್ಯಾಂಡ್ ಇತ್ತು. ಇವೆಲ್ಲ ಪ್ರದೇಶಗಳು ಸಹ ಅಖಂಡ ಭಾರತದಲ್ಲಿದ್ರು. ಇಲ್ಲಿ ರಾಜರು ಅದನ್ನ ಆಳ್ತಾ ಇದ್ರು ಅಂತೇಳಿ. ಹೀಗಾಗಿ ಆ ಸ್ಥಳಗಳಿಗೆಲ್ಲ ನಾನು ಹೋಗಿ ಬಂದಿದ್ದೀನಿ. ನನ್ನ ಹತ್ರ ಕಾಂಬೋಡಿಯಾ ಬಗ್ಗೆ ಬುಕ್ ಇದೆ, ದುಬೈ ಬಗ್ಗೆ ಬುಕ್ ಇದೆ, ವಿಯೆಟ್ನಾಂ ಬಗ್ಗೆ ಬುಕ್ ಮಾಡಿದ್ದೀನಿ. ಯಾರು ಬೇಕಾದ್ರೂ ಬನ್ನಿ, ದುಡ್ಡು ಕೊಟ್ಟು ಕೊಳ್ಳಬೇಕು. ಈಗ ವಿದೇಶ ಪ್ರವಾಸ ಸಿದ್ಧತೆ ಮಾಡ್ಬೇಕಾದ್ರೆ ನೀವೇನೇನ್ ಸಿದ್ಧತೆ ಮಾಡಬೇಕು? ಬಹಳ ಜನಕ್ಕೆ ವ್ಯಾಟ್ಸಪ್ ಒಂದು ಮೆರವಣಿಗೆ ಮಾಡ್ತಾರೆ. ಏನೋ ಒಂದು ಫೋಟೋ ತೆಗೆಸ್ಕೊಂಡ್ರಿ, ಏನೋ ಒಂದು ಮಾಹಿತಿ ತಗೊಂಡ್ರೆ ವ್ಯಾಟ್ಸಪ್ ಅಲ್ಲಿ ಹಾಕಿ ಅಷ್ಟಕ್ಕೆ ತೃಪ್ತರಾಗ್ತೀರಿ. ಇಲ್ಲಿಯ ಫೋಟೋ, ಮನೆ ಫೋಟೋ ತೆಗಿಬೇಡಿ. ನೀವು ವಿದೇಶಕ್ಕೆ ಹೋಗಿ ಈ ತರ ನೋಡಿ. ನಾನು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ತಗೊಂಡಿದ್ದೀನಿ ಆಕಾಶವಾಣಿಯಿಂದ. ಹಾಗೆ ನೀವು ಸಹ NOC ನಿಮ್ಮ ಇಲಾಖಾ ಮುಖ್ಯಸ್ಥರಿಂದ ಇಲ್ಲೇ ಇರ್ತಾರಾ, ಅಥವಾ ರಾಜ್ಯದಲ್ಲಿ ಇರ್ತಾರಾ, ಅಥವಾ ದಿಲ್ಲಿಯಲ್ಲಿ ಇರ್ತಾರಾ, ಕೇಂದ್ರ ಕಚೇರಿಯಿಂದ ಬರ್ಬೇಕದು. ಈ ಪರವಾನಗಿ ಪತ್ರ ತಗೊಂಡ ಮೇಲೆ ನಿಮಗೆ ಪಾಸ್ಪೋರ್ಟ್ ಬರುತ್ತೆ. ಈ ತರ ಇರುತ್ತೆ ಪಾಸ್ಪೋರ್ಟ್ ದಾಖಲೆ. ಇದು ಒಂದು ಚಿಕ್ಕ ಪುಸ್ತಕ. ಇದರಲ್ಲಿ ಪಾಸ್ಪೋರ್ಟ್ ನಲ್ಲಿ ನೋಡಿ, ಈ ಪುಟದಲ್ಲಿ ನನ್ನ ಫೋಟೋ, ವಿಳಾಸ ಎಲ್ಲ ಇದೆ. ಹಾಗೆ ಇದ್ರ ಮುಂದಿನ ಸ್ಟೇಜ್ ಏನು ನೋಡಿ. ಇದರಲ್ಲೂ ಸಹ ಈ ತರ ಇರುತ್ತೆ. ಬೇರೆ ಬೇರೆ ದಾಖಲೆಗಳನ್ನೆಲ್ಲ ಕೊಡಬೇಕಾಗುತ್ತೆ. ಹಾಗೆ ದಾಖಲೆಗಳನ್ನು ಕೊಟ್ಟಾಗ ನಿಮಗೆ ನೋಡಿ, ನೀವು ಯಾವ್ಯಾವ ದೇಶಕ್ಕೆ ಹೋಗ್ತೀರಿ ಆ ದೇಶದಲ್ಲಿ ನಿಮ್ಮ ಪಾಸ್ಪೋರ್ಟ್ ನಲ್ಲಿ ಏರ್ಪೋರ್ಟ್ ಎಂಟ್ರಿ ಆಗ್ತಿರೋಂಗೆ ತಪಾಸಣೆಗಳಿರುತ್ತೆ. ನಿಮ್ಮ ವೈಯಕ್ತಿಕ ತಪಾಸಣೆ, ನಿಮ್ಮ ಲಗೇಜ್ ತಪಾಸಣೆ, ನಿಮ್ಮ ಮೈ ಮೇಲಿನ ತಪಾಸಣೆ ಎಲ್ಲ ಮಾಡ್ತಾರವರು. ಎಕ್ಸ್ರೇ ಇರುತ್ತೆ, ಅದ್ರ ಮೂಲಕ ಎಲ್ಲ ನಿಮ್ಮ ದಾಖಲೆಗಳು ಹೋಗುತ್ತೆ, ನಿಮ್ಮ ವಸ್ತುಗಳು ಹೋಗುತ್ತೆ. ಹಾಗೆ ಹೋದಾಗ ಅಲ್ಲಿ ನಿಮಗೆ ವೀಸಾ ತಗೊಂಡಿರ್ಬೇಕಾಗುತ್ತೆ. ನಿಮ್ಮ ವೀಸಾವನ್ನು ತಪಾಸಣೆ ಮಾಡ್ತಾರೆ. ಕೆಲವು ದೇಶಗಳಿಗೆ ನೀವು ಮುಂಚಿತವಾಗಿ ವಿದೇಶ ಯಾತ್ರೆಗೆ ಪರವಾನಗಿ ತಗೋಬೇಕು. ಆವಾಗ ನೀವು ನಿಗದಿತ ಸಂಸ್ಥೆಗಳ ಮೂಲಕ, ಅಪ್ರೂವ್ಡ್ ಸಂಸ್ಥೆಗಳ ಮೂಲಕ ತಗೊಳ್ಬೇಕು. ಡೈರೆಕ್ಟ್ ಆಗೋ ಪಾಸ್ಪೋರ್ಟ್ಗೆ ನೀವು ಅಪ್ಲೈ ಮಾಡಬಹುದು. ಅದಕ್ಕೆ ನೀವು ಖುದ್ದಾಗಿ ಹೋಗ್ಬೇಕಾಗುತ್ತೆ. ಪಾಸ್ಪೋರ್ಟ್ ಕಚೇರಿಯಲ್ಲಿ ಗಂಟೆಗಟ್ಟಲೆ ಕ್ಯೂ ಇದ್ದು ನಿಮ್ಮ ಫೋಟೋ ತೆಗಿತಾರೆ, ನಿಮ್ಮ ಫಿಂಗರ್ ಪ್ರಿಂಟ್ ತೆಗಿತಾರೆ, ನಿಮ್ಮ ಕಣ್ಣಿನ ಪ್ರಿಂಟ್ ತಗೋತಾರೆ. ಇವೆಲ್ಲ ಆದ್ಮೇಲೆ ನಿಮಗೆ ಅದು ಕಳಿಸ್ತೀವಿ ಅಂತ ಹೇಳ್ತಾರೆ. ನಿಮ್ಮ ಮನೆ ಹತ್ರದ ಪೊಲೀಸ್ ಸ್ಟೇಷನ್ಗೆ ಅದು ಬರುತ್ತೆ. ಆ ಪೊಲೀಸ್ ಸ್ಟೇಷನ್ ನಿಂದ ಬಂದು ನಿಮ್ಮ ಮನೆಯ ಜಾಗ, ನಿಮ್ಮ ವ್ಯಕ್ತಿಯ ಜಾಗ, ನಿಮ್ಮ ಫೋಟೋ ಎಲ್ಲ ಪರಿಶೀಲಿಸಿ ಹೋಗ್ತಾರೆ. ಅವರು ರಿಪೋರ್ಟ್ ಕೊಟ್ಟ ಮೇಲೆ ನಿಮಗೆ ಪಾಸ್ಪೋರ್ಟ್ ಕೆಲವು ದಿನಗಳು ಅಥವಾ ಕೆಲವು ವಾರಗಳ ನಂತರ ನಿಮ್ಮ ಮನೆಗೆ ಪಾಸ್ಪೋರ್ಟ್ ಬರುತ್ತೆ. ಇದಕ್ಕೆ ಪಾಸ್ಪೋರ್ಟ್ ಮಾಡಿಸ್ಲಿಕ್ಕೆ ಕೆಲವು ಏಜೆಂಟ್ಸ್ ಇರ್ತಾರೆ, ಅವರು ನಿಮ್ಮ ಮನೆಗೆ ಬರ್ತಾರೆ. ಆದ್ರೆ ಅವರು ನಿಮ್ಮ ಮನೆಗೆ ಬಂದು ಅವ್ರು ಕೇಳಿದ ಎಲ್ಲ ದಾಖಲೆಗಳನ್ನು ನೀವು ಕೊಟ್ಟಾಗ ನೀವು ನಿಗದಿತ ಫೀಸ್ ಕೊಡ್ಬೇಕಾಗುತ್ತೆ. ಅವರು 3,000 4,000 ಚಾರ್ಜ್ ತಗೊಳ್ತಾರೆ. ಯಾಕಂದ್ರೆ ಪೋಸ್ಟ್ ನಲ್ಲಿ ಎಲ್ಲ ಹೋಗ್ಬೇಕಾಗುತ್ತೆ. ವಿಶೇಷ ಪೋಸ್ಟ್ ಇರುತ್ತೆ. ಅದಕ್ಕೆ ನೀವು ಕೊರಿಯರ್ ಕಳಿಸಿದ್ರು ಸಹ ಸಾಮಾನ್ಯ ಕೊರಿಯರ್ ಹೋಗಲ್ಲ. ವಿಶೇಷವಾದಂತ ಕೊರಿಯರ್ ಕವರ್ ನಲ್ಲಿ ಅವೆಲ್ಲ ಹೋಗ್ಬೇಕಾಗುತ್ತೆ. ಅವೆಲ್ಲ ಸೇಫ್ ಆಗಿ ನೀವು ಬರ್ಬೇಕಾಗುತ್ತೆ. ಹೀಗಾಗಿ ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋದ್ಮೇಲೆ ವೀಸಾ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ನಿಮ್ಮ ವೀಸಾವನ್ನ ನೋಡಿ ಯಾವ ದೇಶಕ್ಕೆ ಹೋಗಿರ್ತೀರಿ ನೋಡಿ, ಪಾಸ್ಪೋರ್ಟಿನಲ್ಲಿ ಅವರು ಸೀಲ್ ಹಾಕಿ ನಿಮಗೆ ಪರವಾನಗಿ ಕೊಡ್ತಾರೆ. ಹೀಗಾಗಿ ನೀವು ಸಿಂಗಾಪುರಕ್ಕೆ ಹೋದ್ರೆ ಸಿಂಗಾಪುರ್ ಏರ್ಪೋರ್ಟ್ ಅಲ್ಲಿ ಇಳಿದು ಹೊರಗೆ ಹೋಗ್ಬೇಕಾದ್ರೆ ನಿಮ್ಮ ತಪಾಸಣೆ ಆಗುತ್ತೆ. ನಿಮ್ಮ ದಾಖಲೆಗಳು
ನಿಮ್ಮ ವಸ್ತುಗಳು, ನಿಮ್ಮ ಲಗೇಜ್ ಎಲ್ಲ ತಪಾಸಣೆ ಆಗುತ್ತೆ. ಹೀಗಾಗಿ ಈ ತರ ನಿಮಗೆ ಅದು ದಾಖಲೆಗಳಿರುತ್ತೆ. ಆಮೇಲೆ ನೋಡಿ, ಇದೆಲ್ಲ ನಂದು ಬೇರೆ ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿ ಸೀಲ್ ಬಿದ್ದಿರೋದು ಪಾಸ್ಪೋರ್ಟ್ ನಲ್ಲಿ. ಕೆಲವು ದೇಶದಲ್ಲಿ ನೋಡಿ ಫೋಟೋ ಬೇರೆ ಆಕಾರದಲ್ಲೇ ತಗೊಟ್ಟಿರ್ತಾರೆ, ದೊಡ್ಡದಾಗಿರುತ್ತೆ, ಚಿಕ್ಕದಾಗಿರುತ್ತೆ. ಇವೆಲ್ಲ ನಮ್ದು ದಾಖಲೆಗಳು. ಹಾಗೆ ನೀವು ವೀಸಾಗ ಅಪ್ಲೈ ಮಾಡ್ಬೇಕಾದ್ರೆ ನಿಗದಿತ ಸಂಸ್ಥೆಯಿಂದ ಮಾಡ್ಬೇಕಾಗುತ್ತೆ. ಪ್ರವಾಸಿ ಸಂಸ್ಥೆಗಳು ಸಹಾಯ ಮಾಡುತ್ತೆ. ನೀವು ಕಷ್ಟಪಟ್ಟು ಖರ್ಚು ಕಡಿಮೆ ಮಾಡಿಕೊಂಡು ನೀವೇ ಬೆಂಗಳೂರಿಗೆ ಹೋಗಿ ಅಥವಾ ಡೆಲ್ಲಿಗೆ ಹೋಗಿ ನೀವು ಅಲ್ಲೆಲ್ಲ ತಗೋಬೇಕಾಗುತ್ತೆ. ಕೆಲಸಕ್ಕೆ ಬೇಕಾದ ವೀಸಾ ಬೇರೆ, ಪ್ರವಾಸದ ವೀಸಾ ತಾತ್ಕಾಲಿಕ, ಕೆಲಸದ ವೀಸಾ ಬೇರೆ. ಅಮೆರಿಕಾಗೆ ಹೋಗ್ಬೇಕಾದ್ರೆ ಅಲ್ಲಿ ನಿಯಮಗಳು ಬೇರೆ, ಲಂಡನ್ಗೆ ಹೋಗ್ಬೇಕಾದ್ರೆ ಅಲ್ಲಿ ನಿಯಮಗಳು ಬೇರೆ, ಜರ್ಮನಿಗೆ ಹೋಗ್ಬೇಕಾದ್ರೆ ಅಲ್ಲಿ ನಿಯಮಗಳು ಬೇರೆ ಎಲ್ಲ ಇರುತ್ತೆ. ಆಮೇಲೆ ನೋಡಿ, ಈ ತರ ನೀವು ಮ್ಯಾಪ್ ಎಲ್ಲ ನೋಡ್ಬೇಕು. ಯಾವ ದೇಶಕ್ಕೆ ಹೋಗ್ತೀರಿ, ಹೆಂಗ್ ಹೋಗ್ತೀರಿ, ಪ್ರವಾಸದ ಮಾರ್ಗ ಏನು, ಫ್ಲೈಟ್ ಯಾವ ರೀತಿ ಹೋಗುತ್ತೆ, ಇವೆಲ್ಲವನ್ನ ನಾನು ದಾಖಲೆ ಇಟ್ಕೊಂಡಿದ್ದೀನಿ. ಹಾಗೆ ಈ ಪುಸ್ತಕದಲ್ಲಿ ಹಾಕ್ತಾ ಬಂದಾಗ ನೋಡಿ ಈ ತರ ಹೋಗುತ್ತೆ. ಆಮೇಲೆ ಮುಖ್ಯವಾಗಿ ವಿದೇಶಿ ವಿನಿಮಯ ಬೇಕಾಗುತ್ತೆ ನಿಮಗೆ. ಪಾಸ್ಪೋರ್ಟ್, ವೀಸಾ ಆದ್ಮೇಲೆ ನಿಮ್ದು ನೀವು ಫ್ಲೈಟ್ ಬುಕ್ ಮಾಡ್ತೀರಿ, ಫ್ಲೈಟ್ ಟಿಕೆಟ್ ಇರುತ್ತೆ. ಆಮೇಲೆ ಯಾವ ದೇಶಕ್ಕೆ ಹೋಗ್ತೀರಿ ಅಲ್ಲಿಯ ಎಕ್ಸ್ಟರ್ನಲ್ ಅಫೇರ್ಸ್, ವಿದೇಶಾಂಗ ಇಲಾಖೆಯಿಂದ ನಿಗದಿತ ನಿಯಮಗಳ ಪ್ರಕಾರ ನಿಮಗೆ ವೀಸಾ ಕೊಡ್ತಾರೆ. ಆ ವೀಸಾ ಬಂದ್ಮೇಲೆ ನೀವು ಫಾರಿನ್ ಎಕ್ಸ್ಚೇಂಜ್ ಅಂತಾರೆ. ನಮ್ಮ ರೂಪಾಯಿ ಅಲ್ಲಿ ನಡೆಯೋಲ್ಲ, ವಿದೇಶಿ ವಿನಿಮಯ ತಗೊಳ್ಬೇಕಾಗುತ್ತೆ. ನೀವು ಯಾವ ದೇಶಕ್ಕೆ ಹೋಗ್ತೀರಿ ಅಲ್ಲಿ ಬೇರೆ ಬೇರೆ ಇರುತ್ತೆ. ಇಂಗ್ಲೆಂಡ್ಗೆ ಹೋದ್ರೆ ಪೌಂಡ್ ಇರುತ್ತೆ, ಅಮೆರಿಕಾಗೆ ಹೋದ್ರೆ ಡಾಲರ್ ಇರುತ್ತೆ, ಅರಬ್ ಕಂಟ್ರೀಸ್ಗೆ ಹೋದ್ರೆ ದಿನಾರ್ ಇರುತ್ತೆ, ಬೇರೆ ಬೇರೆ ರೀತಿಲಿ ಇರುತ್ತೆ. ಆಮೇಲೆ ನೋಡಿ ವಿಯೆಟ್ನಾಮ್ಗೆ ಹೋದ್ರೆ ಡಾಂಗ್ ಅಂತಾರೆ. ಆಯಾ ದೇಶದ್ದು ಎಲ್ಲಿರುತ್ತೆ ಅಂತ ನೋಡ್ಕೋಬೇಕು. ಈಗ ಉದಾಹರಣೆಗೆ ಫಾರಿನ್ ಎಕ್ಸ್ಚೇಂಜ್ ರೇಟ್ ಪ್ರತಿನಿತ್ಯ ಬದಲಾಗ್ತಾ ಇರುತ್ತೆ. ಅದು ರಿಸರ್ವ್ ಬ್ಯಾಂಕ್ಗೂ ಬರುತ್ತೆ, ಬೇರೆ ಬೇರೆ ಬ್ಯಾಂಕ್ ಅಲ್ಲೂ ಪ್ರತಿನಿತ್ಯ ತೋರಿಸ್ತಾ ಇರ್ತಾರೆ. ಡಾಲರ್ ಬೆಲೆ ಎಷ್ಟಿದೆ, ಡಾಲರ್ ಬೆಲೆ ಇಷ್ಟಿದೆ. ಈಗ ನಮ್ಮ ಡಾಲರ್ ಬೆಲೆ ಸುಮಾರು 90 ರೂಪಾಯಿ ದಾಟಿದೆ. ಒಂದು ಕಾಲದಲ್ಲಿ ನಾವೆಲ್ಲ ಹೋಗ್ಬೇಕಾದ್ರೆ 72 ರೂಪಾಯಿ ಇತ್ತು, 80 ರೂಪಾಯಿ ಆಯಿತು, ಈಗ 90 ರೂಪಾಯಿ ನಡೀತಾ ಇದೆ. ಅಮೆರಿಕಕ್ಕೆ ಹೋಗೋದಾದ್ರೆ ಡಾಲರ್ ಬೇಕು. ಇಡೀ ವಿಶ್ವದಲ್ಲಿ ಡಾಲರ್ ನಡೆಯುತ್ತೆ. ಯಾವ ದೇಶಕ್ಕೆ ಹೋದ್ರು ನೀವು ಡಾಲರ್ ತಗೊಳ್ತಾರೆ. ಹೀಗಾಗಿ ನಾವು ವಿದೇಶ ಪ್ರಯಾಣ ಮಾಡ್ಬೇಕಾದ್ರೆ ಡಾಲರ್ ಕೊಳ್ತೀವಿ. ಹಾಗೆ ನಾವು ಸಿಂಗಾಪುರ್ಗೆ ಹೋಗ್ಬೇಕಾದ್ರೆ ಅಲ್ಲಿಯ ಡಾಲರ್ ಇರುತ್ತೆ, ಅಥವಾ ಈ ವಿಯೆಟ್ನಾಮ್ಗೆ ಹೋಗ್ಬೇಕಾದ್ರೆ ಅಲ್ಲಿಯ ಡಾಂಗ್ ತಗೊಳ್ಬೇಕು, ಇಂಗ್ಲೆಂಡ್ಗೆ ಹೋಗೋದಾದ್ರೆ ಪೌಂಡ್ ತಗೋಬೇಕು, ಬೇರೆ ಬೇರೆ ಇರುತ್ತೆ. ಹಾಗೆ ನೀವು ದುಬೈಗೆ ಹೋಗ್ಬೇಕಾದ್ರೆ ಅಲ್ಲಿಯ ನೋಟ್ ತಗೋಬೇಕಾಗುತ್ತೆ. ಸೊ ಹೀಗಾಗಿ ನಾವು ಎಲ್ಲಿಗೆ ಹೋದ್ರೆ ಅನುಕೂಲ ಅಂದ್ರೆ, ನಾನು ಪ್ರವಾಸ ಹೋದಾಗ ನಾವೇನ್ ಅನ್ಕೊಂಡ್ವಿ, ಕಾಂಬೋಡಿಯಾ ಇರ್ಬೋದು, ವಿಯೆಟ್ನಾಂ ಇರ್ಬೋದು, ಲಾವೋಸ್ ಇರ್ಬೋದು, ಇಲ್ಲೆಲ್ಲ ನಮ್ಮ ರೂಪಾಯಿಗೆ ಬೆಲೆ ಜಾಸ್ತಿ ಇದೆ. ಈಗ ಉದಾಹರಣೆಗೆ ನೋಡಿ, ನೀವು ಶ್ರೀಲಂಕಾ ಹೋದ್ರೆ ನಮ್ಮ 1 ರೂಪಾಯಿಗೆ ಅಲ್ಲಿ 2 ರೂಪಾಯಿ ಸಿಗುತ್ತೆ ವ್ಯಾಲ್ಯೂ. ಹಾಗೆ ನೀವು ಪಾಕಿಸ್ತಾನಕ್ಕೆ ಹೋದ್ರೆ ಅಲ್ಲಿ ನಮ್ ದುಡ್ಡಿಗೆ ವ್ಯಾಲ್ಯೂ ಇದೆ, ಅಲ್ಲಿ ಹೋಗ್ತೀವಿ. ಈಗ ನೀವು ವಿಯೆಟ್ನಾಮ್ಗೆ ಹೋದ್ರಿ, ಡಾಂಗ್ ಅಂತೀವಿ, ಎಷ್ಟು ಬರುತ್ತೆ ಗೊತ್ತೋ, ಅಯ್ಯೋ ನಿಮಗೆ ಹುಚ್ಚಿಡ್ದೋಗುತ್ತೀರಿ. ಸುಮಾರು ನಮ್ಮ 1 ರೂಪಾಯಿಗೆ ಅಲ್ಲಿ 300 ಡಾಂಗ್ ಸಿಗುತ್ತೆ. ಹೀಗಾಗಿ ನೀವು ಡಾಲರ್ನಲ್ಲಿ ಅಥವಾ ರೂಪಾಯಿ ತಗೊಳ್ಳಲ್ಲ, ಡಾಲರ್ ತಗೊಳ್ತಾರೆ. ಆದ್ರೆ 1 ರೂಪಾಯಿಗೆ ನಮಗೆ 300 ಪಟ್ಟು ದುಡ್ಡು ಸಿಗುತ್ತೆ. ನಾವು ತಗೊಂಡಾಗ ಬ್ಯಾಗ್ ತುಂಬಾ ನೋಟ್ ತುಂಬ್ಕೋಬೇಕಾಯ್ತು. ವಿಯೆಟ್ನಾಂ ದುಡ್ಡು ಅಥವಾ ಲಾವೋಸ್ ದುಡ್ಡು ತಗೋಬೇಕಾದ್ರೆ ಇಷ್ಟಿಷ್ಟು ಕೊಟ್ಬಿಡ್ತಾರೆ ನೋಟುಗಳು. ಯಾಕಂದ್ರೆ ನಮ್ಮ ರೂಪಾಯಿಗೆ ಅಲ್ಲಿ ವ್ಯಾಲ್ಯೂ ಇದೆ, ಡಾಲರ್ಗಂತೂ ತುಂಬಾ ವ್ಯಾಲ್ಯೂ ಇದೆ, ಹೊತ್ಕೊಂಡು ಹೋಗ್ಬೇಕಾಗುತ್ತೆ. ನೀವು ಡಾಲರ್ ಆದ್ರೆ ನೋಡಿ, $1 ನಿಮ್ಗೆ ಸುಮಾರು 100 ರೂಪಾಯಿ ಬೆಲೆ ಅಂತ ತಿಳ್ಕೊಂಡ್ರೆ ಅಲ್ಲಿ ಇದು ಎಷ್ಟೋ ಲಕ್ಷ ಸಿಕ್ಬಿಡುತ್ತೆ ನಿಮಗೆ ಡಾಂಗ್ಗಳು. ಹೀಗಾಗಿ ಅದರ ವ್ಯಾಪಾರ ಮಾಡಬಹುದು. ಹೀಗಾಗಿ ನೀವು ಪ್ರವಾಸ ಮಾಡಬೇಕಾದ್ರೆ ಈ ಎಲ್ಲ ದಾಖಲೆಗಳನ್ನು ಇಟ್ಕೋಬೇಕು. ಕೆಲವು ಜನ ನಿಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಾರೆ. ಕಳ್ಳ ಸಾಗಾಣಿಕೆ ಮಾಡ್ಲಿಕ್ಕೆ, ಚಿನ್ನದ ಸಾಗಾಣಿಕೆ ಮಾಡ್ಲಿಕ್ಕೆ, ವಜ್ರದ ಸಾಗಾಣಿಕೆ ಮಾಡೋಕೆ, ಮಾದಕ ವಸ್ತುಗಳಾದಂತ ಕೊಕೈನ್ ಇರಬಹುದು, ಅಥವಾ ಮಾಫಿಯಾ ಇರಬಹುದು, ಅಥವಾ ಬೇರೆ ಬೇರೆ ಕಳ್ಳ ಮಾಲುಗಳನ್ನು ಕಳಿಸ್ತಾರೆ. ರಸೀಟ್ ಇಲ್ಲದೆ, ಅಲ್ಲಿಯ ಟ್ಯಾಕ್ಸ್ ಕಟ್ಟದೆ ಕೆಲವು ಪದಾರ್ಥಗಳನ್ನ ಕದ್ದು ತರ್ತಾರೆ. ನೀವು ಪೇಪರ್ಲಿ ಓದ್ತಾ ಇರ್ತೀರಿ, ಚಿನ್ನವನ್ನ ಕದ್ದವರು, ವಜ್ರವನ್ನ ಕದ್ದವರು, ಮಾದಕ ಪದಾರ್ಥಗಳನ್ನ ಕಳ್ಳ ಸಾಗಾಣಿಕೆ ಮಾಡಿದ್ರು ಅಂತ ಜೈಲಿಗೆ ಹಾಕ್ಬಿಡ್ತಾರೆ. ಎಷ್ಟೋ ದೇಶಗಳಲ್ಲಿ ಕಳ್ಳ ಸಾಗಾಣಿಕೆ ಅಪರಾಧಕ್ಕೆ ಜೀವಾವಧಿ ಶಿಕ್ಷೆ ಇದೆ. ನಮ್ಮ ಜೀವನದಲ್ಲೂ ಒಂದು ಇಂಥ ಸಂದರ್ಭ ಬಂದಿತ್ತು ಕಾಂಬೋಡಿಯಾದಲ್ಲಿ. ನಾನು ಮುಂದಿನ ಎಪಿಸೋಡ್ ನಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ. ಹೊರಗೆ ಹೋಗ್ಬೇಕಾದ್ರೆ ಬಹಳ ಹುಷಾರಿಯಾಗಿರ್ಬೇಕು. ಅಪರಿಚಿತರಿಗೆ ನಿಮ್ ಡಾಕ್ಯುಮೆಂಟ್ಸ್ ಕೊಡಬೇಡಿ.
ಪರಿಚಿತರಿಗೆ ನಿಮ್ ಡಾಕ್ಯುಮೆಂಟ್ಸ್ ಕೊಡಿ. ಸ್ವಲ್ಪ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ. ರಿಜಿಸ್ಟರ್ಡ್ ಸಂಸ್ಥೆಯ ಇದಕ್ಕೆ ನೇರವಾಗಿ ನೀವೇ ಹೋಗಿ, ಏಜೆಂಟ್ ಅನ್ನು ಇಟ್ಕೋಬೇಡಿ. ನೇರವಾಗಿ ಹೋಗಿ ಪಾಸ್ಪೋರ್ಟ್ ಮಾಡಿಸ್ಕೊಳ್ಳಿ, ನೇರವಾಗಿ ಹೋಗಿ ವೀಸಾ ಮಾಡಿಸ್ಕೊಳ್ಳಿ, ನೇರವಾಗಿ ನೀವೇ ಫಾರ್ಮ್ ಅನ್ನ ತುಂಬಿ ಒಂದು ಸಲಕ್ಕೆ 10 ಸಲ ತಪಾಸಣೆ ಮಾಡಿ. ಯಾರ ಕೈಯಲ್ಲೂ ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡ್ ಅನ್ನ ಕೊಡೋಕ್ಕೆ ಮುಂಚೆ ಯೋಚನೆ ಮಾಡಿ. ಪಾಸ್ಪೋರ್ಟ್ ವೀಸಾಗೆ ಎಷ್ಟು ಚಾರ್ಜ್ ಇರುತ್ತೋ ತಿಳ್ಕೊಂಡು ಕೊಡಿ. ಯಾರ್ಯಾರಿಗೋ ಕೊಟ್ಬಿಟ್ಟು ಅಡ್ರೆಸ್ ಇಲ್ಲಿರೋ ಸಂಸ್ಥೆಗಳಿಗೆ ಈಗ ಫೋನಲ್ಲೇ ಮಾತಾಡ್ತಾರೆ. ನೀವು ಮೊಬೈಲ್ ಇಟ್ಕೊಂಡಿರ್ತೀರಿ, ನಿಮ್ಮ ಮೊಬೈಲ್ ಎಲ್ಲ ಕಡೆ ಹೊಟ್ಟೋಗುತ್ತೆ. ನಿಮ್ಮ ವಾಟ್ಸಪ್ ಗ್ರೂಪ್ ಎಲ್ಲೋ ಹೊಟ್ಟೋಗ್ಬಿಡುತ್ತೆ. ನಿಮ್ಮ ಮೇಲ್ ಏನಿರುತ್ತೆ ಎಲ್ಲೋ ಹೊಟ್ಟೋಗ್ಬಿಡುತ್ತೆ. ಯಾರ್ಯಾರಿಗೋ ಕೊಡಬೇಡಿ. ಅದನ್ನೆಲ್ಲ ಕೊಟ್ರೆ ಅಪಾಯಕ್ಕೆ ಸಿಕ್ಕಾಕೊಳ್ತೀರಿ. ನಾವ್ ಯಾವ ರೀತಿ ಮೂರ್ಖರಾದ್ವಿ, ಅಪಾಯಕ್ಕೆ ಸಿಕ್ಕಾಕೊಂಡ್ವಿ ಅಂತ ಮುಂದಿನ ಎಪಿಸೋಡ್ ಅಲ್ಲಿ ಹೇಳ್ತೀನಿ. ಯಾವುದೇ ಪ್ರವಾಸಿ ಸಲಹೆ ಬೇಕಾದ್ರೆ ಅಥವಾ ಒಂದು ಮಾಹಿತಿ ಬೇಕಾದ್ರೆ ನೀವು ನನ್ನನ್ನು ಸಂಪರ್ಕಿಸಬಹುದು. ಇನ್ನೊಂದ್ಸಲ ನಂಬರ್ ಹೇಳ್ತೀನಿ. ನನ್ನ ನಂಬರ್ 9845565238 984555652338. ನೀವೂ ಸಹ ಎಲ್ಲರೂ ಸಹ ನಾನು ಹೇಗೆ ರೆಕಾರ್ಡಿಂಗ್ ಕೊಡ್ತೀನೋ ಮೈಸೂರಿನ ಸಂಸ್ಕೃತಿ ಚಾನೆಲ್ ಆದಿತ್ಯ ಲೋಕೇಶ್ ಅವರ ಯೂಟ್ಯೂಬ್ ಅನ್ನ ಪ್ರತಿನಿತ್ಯ ನೋಡಿ. ನಂತರ ಅನೇಕ ಕಾರ್ಯಕ್ರಮಗಳನ್ನ ಅವರು ಧ್ವನಿಮುದ್ರಿಸಿ ಮಾಡ್ತಾ ಇರ್ತಾರೆ ಜನರಿಗೋಸ್ಕರ. ಅವರ ಯೂಟ್ಯೂಬ್ ಚಾನೆಲ್ಗೆ ಲೈಕ್ಸ್ ಹಾಕಿ, ಅದಕ್ಕೆ ಮೆಚ್ಚುಗೆ ಸೂಚಿಸಿ, ಒಂದು ಹಾಯ್ ಅಂತ ಹೇಳಿ ಅವ್ರನ್ನ ಮಾತಾಡಿ. ಮತ್ತೆ ನಿಮ್ಮಲ್ಲೂ ಸಹ ಅರ್ಹತೆ ಇದ್ದರೆ, ನಿಮಗೂ ಸಹ ಅನುಭವಗಳಿದ್ರೆ ಅವ್ರನ್ನ ಸಂಪರ್ಕಿಸಿ. ನಿಮ್ಮ ಮನೆಗೂ ಬಂದು, ನಿಮ್ಮ ಆಫೀಸ್ಗೂ ಬಂದು, ನಿಮ್ಮ ಸ್ಥಳಕ್ಕೂ ಬಂದು ಅವ್ರ ಕಾರ್ಯಕ್ರಮ ಧ್ವನಿಮುದ್ರಿಸ್ತಾರೆ. ಅವರಿಗೆ ಯಾವುದೇ ರೀತಿಯ ಸಂಬಳವಿಲ್ಲ, ಯಾವುದೇ ರೀತಿಯ ಸರ್ಕಾರಿ ನೌಕರಿ ಇಲ್ಲ. ಇದನ್ನ ಒಂದು ವೃತ್ತಿಯಾಗಿ ಅವ್ರು ತಗೊಂಡಿರೋದ್ರಿಂದ ಅವರಿಗೆ ನೀವು ನಿಗದಿತವಾದಂತ ಒಂದು ಶುಲ್ಕವನ್ನು ಕೊಡಬೇಕಾಗುತ್ತೆ. ಅವರನ್ನು ಗೌರವಿಸ್ಬೇಕು. ಯಾಕಂದ್ರೆ ಕೂತಲೇ ನಿಮ್ಮ ಮನೆಗಳಿಗೆ ಸಾವಿರಾರು ಜನರಿಗೆ ನಮ್ಮ ತನವನ್ನ, ನಮ್ಮ ವಿಷಯವನ್ನ, ಮಾಹಿತಿಯನ್ನ, ನಮ್ಮ ಸಂದರ್ಶನವನ್ನು ಪ್ರಸಾರ ಮಾಡೋದ್ರಿಂದ ನಾವು ನೀವೆಲ್ಲ ಆದಿತ್ಯ ಲೋಕೇಶ್ ಅವರಿಗೆ ಸೂಕ್ತವಾಗಿ ಏನು ಕೊಡಬಹುದು ಆ ಸಂಭಾವನೆಯನ್ನ ಕೊಡೋಣ. ನಾವು ಎಷ್ಟು ಕೊಟ್ಟರು ಕಡಿಮೆನೆ, ಆದ್ರೆ ಹೆಚ್ಚು ಕೊಡಕ್ಕಾಗಲ್ಲ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟೇ ನಾವೆಲ್ಲ ಕೊಟ್ಟು ಆದಿತ್ಯ ಲೋಕೇಶ್ ಅಂತ ಅವರಿಗೆ ಬೆಂಬಲ ಕೊಡೋಣ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ.